ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮಹಾವತಾರ್ ಬಾಬಾಜಿಯವರಿಗೆ ಹಾಗೂ ಎಲ್ಲರ ಗುರುಗಳು ಆಗಿರತಕ್ಕಂತಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನಮ್ಮ ನಮನಗಳು. ಈ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿ ನಮಗೆ ಧ್ಯಾನ ಹಾಗೂ ಸ್ವಾಧ್ಯಾಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್ಗೆ, ಹಾಗೇನೆ ಲಕ್ಷ್ಮೀ ರಂಗನಾಥ್ ಮೇಡಮ್ ಅವರಿಗೆ ನಮನಗಳು. ನನ್ನ ತಂದೆ ತಾಯಿಗೆ ಪ್ರಣಾಮವನ್ನ ಹೇಳುತ್ತಾ ಇಂದೆ ನಾನು ಈ ಸ್ವಾಧ್ಯಾಯವನ್ನ ತಮ್ಮ ಮುಂದಿಡ್ತಿದ್ದೇನೆ. ಈ ದಿನ ಚಕ್ರ ಧ್ಯಾನದ ಬಗ್ಗೆ ಹೇಳೋಣ ಅಂತ ನನಗಿದು ಯಾಕೆ ಅನ್ನಿಸ್ತ ಅಂತ ಮೊದಲು ಹೇಳ್ತೇನೆ. ಈ ಚಕ್ರ ಧ್ಯಾನದ ಬಗ್ಗೆ ನನಗೆ ತುಂಬಾ ಒಂದು ಡೌಟ್ಸ್ ಅಥವಾ ಅರ್ಥ ಆಗಿರ್ಲಿಲ್ಲ. ನನ್ನ ಕಲ್ಪನೆನೇ ಬೇರೆ ಇತ್ತು. ಧ್ಯಾನದಲ್ಲಿ ಸ್ವಲ್ಪ ದಿನ ಗ್ಯಾಪ್ ಇತ್ತು. ಸ್ಟ್ರಕ್ ಆಯ್ತಾ? ವಾಯ್ಸ್ ಸ್ಟ್ರಕ್ ಆಗ್ತಾ ಇದೆ, ವಿಡಿಯೋಸ್ ಸ್ಟ್ರಕ್ ಆಗ್ತಾ ಇದೆ. ಹೌದಾ? ನನಗೆ ಕರೆಕ್ಟ್ ಇದೆಲ್ಲ. ಮಾತಾಡಿ, ಈಗ ಕೇಳಿಸ್ತಾ ಇದೆ, ಮಾತಾಡಿ. ಓಕೆ. ನನಗೆ ಚಕ್ರದ ಬಗ್ಗೆ ತುಂಬಾ ತಪ್ಪು ಕಲ್ಪನೆಯ ಅಥವಾ ಡೌಟ್ಸ್ ಅಥವಾ ಸರಿಯಾಗಿ ನನಗೆ ತಿಳಿದಿರ್ಲಿಲ್ಲ. ಚಕ್ರಧ್ಯಾನವನ್ನ ಮಾಡಿಸ್ತಾ ಇದ್ರು, ಮಾಡ್ತಾ ಇದ್ದೆ, ಕೆಲವು ಕಡೆ ಓದಿದ್ದೆ, ಕೆಲವು ಯೂಟ್ಯೂಬ್ ನಲ್ಲಿ ನೋಡಿದ್ದೆ, ಆದ್ರೂ ಸಹ ನನಗೆ ಕ್ಲಾರಿಟಿ ಇರ್ಲಿಲ್ಲ ಇದೇನಪ್ಪ ಅಂತ ಹೇಳ್ಕೊಂಡು. ಆ ನಂತರ ಲಾಸ್ಟ್ ಮಂಡಲ್ ಆದ್ಮೇಲೆ ಒಂದು ಗ್ಯಾಪ್ ಬಂತಲ್ಲ, ಅಲ್ಲಿ ನಾನೊಂದು ಟ್ರೈನಿಂಗ್ ಅನ್ನ ತಗೊಂಡೆ. ಆವಾಗ ನನಗೆ ಆಯ್ತು. ಸೊ ನನಗೆ ಇದ್ದಂತ ಡೌಟ್ಸ್ ಇನ್ನು ಕೆಲವರಿಗೆ ಇರಬಹುದಾ ಏನೋ, ಜೊತೆಗೆ ನಾನೇನ್ ತಿಳ್ಕೊಂಡೆ ಅದನ್ನೆಲ್ಲರಿಗೂ ಹಂಚ್ಕೊಳ್ಳೋಣ ಅಂತ ಹೇಳ್ಕೊಂಡು ಅದಕ್ಕೋಸ್ಕರ ನಾನಿವತ್ತು ಈ ಒಂದು ವಿಷಯವನ್ನ ಆಯ್ಕೆ ಮಾಡ್ಕೊಂಡೆ. ಜೊತೆಗೆ ಲಕ್ಷ್ಮೀಕಾಂತಮ್ಮ ಮೇಡಮ್ ನಾನು ಇಬ್ರು ಇವತ್ತು ಇರ್ಬೇಕಿತ್ತು, ಇಬ್ರು ಮಾತಾಡ್ಕೊಂಡು. ಯಾಕಂತಂದ್ರೆ ಲಕ್ಷ್ಮೀಕಾಂತಮ್ಮ ಮೇಡಮ್ ಒಂದ್ಸಲ ಇದೇ ಮಧ್ಯಾಹ್ನದ ವೇದಿಕೆಯಲ್ಲಿ ಚಕ್ರ ಧ್ಯಾನವನ್ನ ಮಾಡಿಸಿದ್ರು. ಆವಾಗ ನಾನು ಮತ್ತೆ ನಮ್ಮ ಇದೇ ವೇದಿಕೆಯ ಇನ್ನು 4 ಜನ ಒಂದು ದೇವಸ್ಥಾನದಲ್ಲಿ ಇದ್ವಿ. ನಾವು ದೇವಸ್ಥಾನದ ದರ್ಶನ ಎಲ್ಲ ಆದ್ಮೇಲೆ ಅಲ್ಲೇ ದೇವಸ್ಥಾನದಲ್ಲಿ ಒಂದು ಪ್ರಶಾಂತವಾದ ಜಾಗ ಇತ್ತು, ಅಲ್ಲಿ ಕೂತ್ಕೊಂಡು ನಾವು ಆನ್ ಮಾಡಿ ಆನ್ಲೈನ್ ಅಲ್ಲಿ ಅದನ್ನ ಕೇಳಿದ್ವಿ. ನನಗೆ ಏನನ್ಸ್ತದಂದ್ರೆ, ಈ ಧ್ಯಾನವನ್ನ ಮಾಡ್ತಾ ಅವರು ಇದರಿಂದ ಈ ಸಮಸ್ಯೆ ಆಗುತ್ತೆ, ಇದರಿಂದ ಈ ಉಪಯೋಗ ಆಗುತ್ತೆ ಅಂತ ಹೇಳಿದಾಗ ಅದು ಧ್ಯಾನ ಅಂತ ಆಗ್ಲಿಲ್ಲ. ನಾನು ತಕ್ಷಣ ಧ್ಯಾನದ ಆದ್ಮೇಲೆ ಲಕ್ಷ್ಮೀಕಾಂತಮ್ಮ ಮೇಡಮ್ ಹೇಳಿದೆ, ನೀವು ಧ್ಯಾನ ಮಾಡಿಸುವಾಗ ನನ್ಗನ್ಸುತ್ತೆ ಇದನ್ನೆಲ್ಲ ಬಿಟ್ಟು ಚಕ್ರ ಧ್ಯಾನವನ್ನ ನೀಟಾಗಿ ಮಾಡಿಸಿದ್ರೆ ಒಳ್ಳೇದು. ಯಾಕಂದ್ರೆ ತುಂಬಾ ಡಿಸ್ಟರ್ಬೆನ್ಸ್. ಈ ಚಕ್ರ ಹೀಗಿದ್ರೆ ಹಿಂಗಾಗುತ್ತೆ, ಈ ಚಕ್ರ ಹಿಂಗಿದ್ರೆ ಹಿಂಗಾಗುತ್ತೆ, ಅದೊಂಥರ ಡಿಸ್ಟರ್ಬ್ ಆಗ್ತಾ ಇದೆ, ಧ್ಯಾನ ಅಂತ ಅನ್ನಿಸ್ಲಿಲ್ಲ ಅಂತ ಅವ್ರು ಹೇಳಿದ್ರು. ಥ್ಯಾಂಕ್ ಯು ರೇವತಿ, ನನಗಿಂತ ಫೀಡ್ಬ್ಯಾಕ್ ಬೇಕಿತ್ತು ಅಂತ ಹೇಳ್ಕೊಂಡು ಹೇಳಿದ್ರು. ಆ ನಂತರ ಲಕ್ಷ್ಮೀಕಾಂತಮ್ಮ ನಮಗೆ ಫಸ್ಟ್ ಒಂದು ಚಕ್ರಧ್ಯಾನವನ್ನ ನನಗೆ ಚಕ್ರಧ್ಯಾನ ಮಾಡಿದ್ದು ಅಂದ್ರೆ ಅವರ ಮನೆ ಹತ್ರ ಬನ್ನೇರ್ಘಟ್ಟದಲ್ಲಿ ಒಂದು ಚಂಪಕದೇವಿ ದೇವಸ್ಥಾನ. ಅಲ್ಲೆಲ್ಲ ಹೋಗಿ ಆದ್ಮೇಲೆ ಒಂದು ಚಿಕ್ಕ ಏನಂತಾರೆ ಅದಕ್ಕೆ, ನೀರಿರುವ ಜಾಗ, ಅದರಲ್ಲಿ ಆಂಜನೇಯಂದೊಂದು ವಿಗ್ರಹ ಎಲ್ಲ ಇದೆ. ಬಹುಶಃ ಹನುಮ ಜಯಂತಿಗೆ ಬಹಳ ಅಲ್ಲಿ ಇದು ಉತ್ಸವ ಎಲ್ಲ ಇದೆ ಅಂತ ಹೇಳ್ತಾ ಇದ್ರು. ಕೊಳ, ಎಸ್, ಥ್ಯಾಂಕ್ ಯು. ಸೊ ಅಲ್ಲಿ ಹೋಗಿ ಆ ಕೊಳದ ಹತ್ರ ಹೋಗುವಾಗ ಯಾರು ಜನ ಇಲ್ಲ, ಒಂದಿಬ್ರು ಇದ್ರು ಆ ಕೊಳದಲ್ಲಿ ಸ್ನಾನ ಮಾಡಿ ಅವ್ರು ಹೋದ್ರು, ಬೇರೆ ಯಾರು ಜನ ಇಲ್ಲ. ಅವಾಗ ಲಕ್ಷ್ಮೀಕಾಂತಮ್ಮ ಮೇಡಮ್ ಹೇಳಿದ್ರು, ನಾನಿಲ್ಲಿ ಚಕ್ರ ಧ್ಯಾನ ಮಾಡಿಸ್ತೇನೆ, ತುಂಬಾ ಚೆನ್ನಾಗಿದೆ, ಫುಲ್ ಕಾಡಲ್ಲಾಗಿ ಆ ಕೊಳ ಮಾತ್ರ ಇತ್ತು. ಸೊ ಅವಾಗ ಫಸ್ಟ್ ಟೈಮ್ ಅಲ್ಲಿ ಚಕ್ರ ಧ್ಯಾನವನ್ನ ಮಾಡಿಸಿದ್ರು. ನಾವು ಅವಾಗ 3 ಜನ ಇದ್ದಿದ್ದು, ನಾನೊಬ್ರು ಉತ್ತರಾಖಂಡಿನ ಫ್ರೆಂಡ್ ಮತ್ತೆ ಲಕ್ಷ್ಮೀಕಾಂತಮ್ಮ. ಆವಾಗ ಏನಾಗ್ತಿಂದ್ರೆ ಆ ಫ್ರೆಂಡಿಗೆ ಕನ್ನಡ ಬರೋದಿಲ್ಲ. ಸೊ ಇವರು ಹೇಳಿದಾನ ನಾನು ಮೆಲ್ಲ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ, ಸೊ ಆವಾಗ್ಲೂ ಒಂದು ಒಳ್ಳೆ ಒಂದು ಧ್ಯಾನ ಅಂತ ಆಗ್ಲಿಲ್ಲ. ಸೊ ಹೀಗೆ ಇತ್ತು. ನನ್ನಲ್ಲಿ ಏನ್ ಕಲ್ಪನೆ ಇತ್ತು ಅದನ್ನ ನಾನು ಪರಿಹರಿಸ್ಕೊಂಡಾಗ ನನಗೆ ಎಲ್ರೂ ಒಟ್ಟಿಗೆ ಇದನ್ನ ಹಂಚ್ಕೊಳ್ಳೋಣ ಅಂತ ಆಯ್ತು. ಇನ್ನೊಂದೇನು ಅಂತಂದ್ರೆ, ನನಗೆ ಇವಾಗ ಸ್ವಲ್ಪ ಭಯನೂ ಆಯ್ತು, ಸ್ವಲ್ಪ ಧೈರ್ಯನೂ ಆಯ್ತು. ಯಾಕಂತಂದ್ರೆ ಇವತ್ತು ಬಹುಶಃ ಬೆಳಗ್ಗೆ ಇದ್ದವರಿಗೆ ಗೊತ್ತಾಗತ್ತೆ, ವಿಶಾಲಾಕ್ಷಿ ಮೇಡಮ್ ಅವರು ಅಂತ ಅದ್ಭುತ ಜ್ಞಾನಿಗಳು ಈ ಚಕ್ರದ ಬಗ್ಗೆ ಬಹಳ ವಿವರವಾಗಿ ಹೇಳ್ತಾ ಇದ್ರು. ಅರೆ ನಾನೇನಪ್ಪ ಈಗ ಕಲ್ತ್ಕೊಂಡೋಳು, ಇದೇನ್ ಸ್ವಾಧ್ಯಾಯ ಕೊಡೋದಪ್ಪ ಅಂತ ಅನ್ಸಿತ್ತು. ಬಟ್ ಇನ್ನೂ ಒಂದು ಖುಷಿ ಆಯ್ತು, ಏನು ಗೊತ್ತಾ, ನೀವ್ ಯಾರು ನನ್ನನ್ನು ಪ್ರಶ್ನೆ ಮಾಡೋದಿಲ್ಲ, ಯಾಕಂದ್ರೆ ಪ್ರಶ್ನೆ ಎಲ್ಲ ಅಲ್ಲೇ ಹೋಯ್ತು ಅಂತ ಕ್ಲಾರಿಟಿ ಸಿಕ್ತು ಅಂತ ಧೈರ್ಯ ಸಹ ಬಂತು ಇರುವುದನ್ನ ಹೇಳೋಣ ಅಂತ ಹೇಳ್ಕೊಂಡು. ಸೊ ಪತ್ರಿಜಿ ಅವರು ಹೇಳಿದಾಗೆ ನಾವೇನ್ ಕಲ್ತ್ಕೊಂಡಿದ್ದೇವೆ ಅದನ್ನ ಹಂಚೋದು ನಮ್ ಧರ್ಮ. ಹಾಗಾಗಿ ನಾನು ಇವತ್ತು ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೇನೆ. ಸೊ
ಈ ದಿನ ಚಕ್ರ ಧ್ಯಾನದ ಬಗ್ಗೆ ಹೇಳೋದು, ಯಾಕಂದ್ರೆ ನಾಳೆ ನಿಮಗೆ ಸಂಪೂರ್ಣವಾಗಿ ಲಕ್ಷ್ಮೀಕಾಂತಮ್ಮ ಮೇಡಮ್ ಧ್ಯಾನವನ್ನ ಮಾಡಿಸ್ತಾರೆ. ಅದರ ಮೊದಲು ನಾವು ಏನು ಅಂತ ತಿಳ್ಕೊಂಡ್ರೆ ನಮಗೆ ಧ್ಯಾನ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಾವು ಈ ಚಕ್ರ ಅಂತ ಹೇಳಿದಾಗ ನನಗೆ ತಪ್ಪು ಅಭಿಪ್ರಾಯ ಏನಂತ ಹೇಳ್ತೇನೆ. ಚಕ್ರ ಅಂತ ಹೇಳಿದಾಗ ನಮ್ಮ ಶರೀರದಲ್ಲಿ ಏನೋ ಒಂದು ಚಕ್ರ ಇದೆ ಅಂತ ನನ್ನ ತಲೆಯಲ್ಲಿ ಇತ್ತು. ಸೊ ಇಂಥ ಜಾಗದಲ್ಲಿ ಚಕ್ರ ತಿರುಗ್ತದೆ, ಚಕ್ರ ಇದೆ ಅಂತ ಫಸ್ಟ್ಗೆ ನಿಜವಾಗ್ಲೂ ಹೇಳೋದು ನಾನು. ಯಾಕಂದ್ರೆ ನನಗೆ ಇದೆಲ್ಲ ಗೊತ್ತಿರ್ಲಿಲ್ಲ, ಧ್ಯಾನದ ಬಗ್ಗೆನೂ ಗೊತ್ತಿರ್ಲಿಲ್ಲ, ಅಷ್ಟೊಂದು ಜ್ಞಾನನೂ ಇರ್ಲಿಲ್ಲ. ಈಗ ಮತ್ತೆ ನನಗೆ ಗೊತ್ತಾಯ್ತು, ಇದು ಜಸ್ಟ್ ಎನರ್ಜಿ ಪಾಯಿಂಟ್, ಅಂದ್ರೆ ನಮ್ಮ ದೇಹದಲ್ಲಿ ಇರತಕ್ಕಂತಹ ಒಂದು ಶಕ್ತಿಯ ಪಾಯಿಂಟ್ ಅಷ್ಟೇ. ಅಲ್ಲಿ ಚಕ್ರನೂ ಇಲ್ಲ, ಏನೂ ಇಲ್ಲ, ತಿರುಗುದು ಇಲ್ಲ, ಏನು ಅಂತ ಹೇಳ್ಕೊಂಡು ಕ್ಲಾರಿಟಿ ಬಂತು. ಇನ್ನೊಂದೇನು ಅಂತಂದ್ರೆ ನಮ್ಮ ದೇಹದಲ್ಲಿ ನಾವು ಹೇಳುದು, ಈ ಶಕ್ತಿ ಅಂತ ಹೇಳುದು ನಾವು ಎರಡು ವಿಧದಲ್ಲಿ ಕಾಣಬಹುದು. ಒಂದು ನಮಗೆ ಕಣ್ಣಿಗೆ ಕಾಣತಕ್ಕಂಥದ್ದು, ಇನ್ನೊಂದು ನಮಗೆ ಕಾಣದೆ ಕೆಲಸ ಮಾಡತಕ್ಕಂಥ ಶಕ್ತಿ ನಮ್ಮ ಶರೀರದಲ್ಲಿ ಇದೆ. ನಾವು ಸಾಮಾನ್ಯವಾಗಿ ಕಣ್ಣಲ್ಲಿ ನೋಡುವಂಥದ್ದು ಏನು ಅಂತಂದ್ರೆ, ಏನಾದ್ರೂ ಈಗ ನಾವು ಮುಟ್ಟುತ್ತೇವೆ, ಮಾಡ್ತೇವೆ, ಇಲ್ಲಿ ಜಿಗಿಟಿದ್ರೆ ನಮಗೆ ನೋವಾಗುತ್ತೆ, ಇದೆಲ್ಲವನ್ನ ಸ್ಪರ್ಶದ ಮೂಲಕ ನಾವು ಏನೊಂದು ಅನುಭವವನ್ನ ಪಡಿತೇವೆ. ಈ ಒಂದು ಶಕ್ತಿ ನಾವು ಕಣ್ಣಿಗೆ ಕಾಣತಕ್ಕಂಥದ್ದು. ಆದರೆ ಇದು ನಮ್ಮ ದೇಹದಲ್ಲಿ ಇರುವುದು ಕೇವಲ 2%, ಅಂದ್ರೆ 2% ಓನ್ಲಿ. ಇನ್ನು 98% ಏನಿದೆ ಅದೆಲ್ಲವೂ ಸಹ ನಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂತ ಒಂದು ಶಕ್ತಿ. ಇದು ನಮ್ಮ ಮನಸ್ಸು ಮತ್ತು ಆತ್ಮದ ಮೂಲಕ ಕೆಲಸವನ್ನ ಮಾಡ್ತಾ ಇದೆ. ನಮ್ಮ ಇಡೀ ಶರೀರ ಏನ್ ಇವಾಗ ಕೆಲಸವನ್ನ ಮಾಡ್ತಾ ಇದೆ, ಇದರಲ್ಲಿ 98% ಈ ಕಣ್ಣಿಗೆ ಕಾಣದಂತಹ ನಮ್ಮ ಮನಸ್ಸು ಮತ್ತೆ ಆತ್ಮದ ಮೂಲಕ ನಡೆಯತಕ್ಕಂಥದ್ದು. ಇದನ್ನ ನಾವು ಅರ್ಥಕೊಳ್ಬೇಕಾಗುತ್ತೆ. ಇನ್ನೊಂದೇನು ಅಂತಂದ್ರೆ, ಈಗ ಎಲ್ಲರೂ ಇದ್ರ ಬಗ್ಗೆ ಮಾತಾಡೋದು ಯಾಕಂತಂದ್ರೆ ಇವತ್ತು ವಜ್ರಕಾಯದ ಬಗ್ಗೆ ಮೇಡಮ್ ಹೇಳಿದ್ರಲ್ವಾ, ವಜ್ರಕಾಯ ಅಂತ ಯಾಕೆ ಹೇಳ್ತಾರೆ? ಆರೋಗ್ಯವಾಗಿರತಕ್ಕಂಥ ಶರೀರವೇ ವಜ್ರಕಾಯ. ಓಕೆ, ಈ ಶರೀರ ಅಂತ ಹೇಳಿದಾಗ ನಾವು ಮೊದ್ಲೆಲ್ಲ ನಮ್ಮ ಅಭಿಪ್ರಾಯ ಚೆನ್ನಾಗಿ ತಿಂದ್ರೆ ಆರೋಗ್ಯ, ಚೆನ್ನಾಗಿ ಜ್ಯೂಸ್ ಕುಡಿದ್ರೆ ಆರೋಗ್ಯ, ಡ್ರೈ ಫ್ರೂಟ್ಸ್ ತಿಂದ್ರೆ ಆರೋಗ್ಯ ಅಂತ ಹೇಳ್ಕೊಂಡು ನಾವು ಅಂದ್ಕೊಳ್ತಾ ಇದ್ವಿ. ಬಹುಶಃ ನನಗೆ ಹಾಗೆ ಇತ್ತು, ನಿಮಗೆಲ್ಲ ಏನಿತ್ತು ಗೊತ್ತಿಲ್ಲ. ಜೊತೆಗೆ ಈ ಹಿಂದೆನೆ ಈ ಧ್ಯಾನಕ್ಕೆ ಬಂದು ಜ್ಞಾನವಂತರಿಗೆ ಇದೆಲ್ಲ ಅಭಿಪ್ರಾಯ ಇತ್ತು, ನನಗಂತೂ ಇರಲಿಲ್ಲ. ಆಮೇಲೆ ನನಗೆ ಅರ್ಥ ಆಯ್ತು, ಈ ಚಕ್ರದಾನದ ಬಗ್ಗೆ ತಿಳ್ಕೊಂಡು ಬಂದಾಗ ನನಗೆ ಅರ್ಥ ಆಯ್ತು, ಓಕೆ, ಈ ಚಕ್ರಗಳು ಎಷ್ಟೊಂದು ಸೂಕ್ತವಾಗದು ನಮ್ಮ ದೇಹಕ್ಕೆ, ಜೊತೆಗೆ ಎಷ್ಟೊಂದು ಮಹತ್ವವನ್ನು ಪಡೆದಿದೆ, ಇಡೀ ನಮ್ಮ ದೇಹ ಇರುವುದೇ ಇದರಿಂದ ಅಂತ ಹೇಳತಕ್ಕಂಥದ್ದು ಅರ್ಥ ಆಯ್ತು. ಈಗ ಎಲ್ರಿಗೂ ಗೊತ್ತಿದೆ, ಸಾಕಷ್ಟು ಕ್ಲಾಸ್ಗಳನ್ನ ನಾವು ನೋಡಿದ್ದೇವೆ. ನಮ್ಮ ದೇಹದಲ್ಲಿ 7 ಚಕ್ರಗಳಂತೂ ಇದೆ. 6 ಚಕ್ರಗಳು, ಒಂದು ಸ್ಥಿತಿ, ಸಹಸ್ರಾರ ಅಂತ ಎಲ್ರಿಗೂ ಗೊತ್ತಿದೆ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ಆಗ್ನ ಚಕ್ರ, ವಿಶುದ್ಧ ಚಕ್ರ, ಆಗ್ನ ಚಕ್ರ ಮತ್ತೆ ಸಹಸ್ರಾರ ಅಂತ ಹೇಳ್ಕೊಳ್ಳೋದು. ಸಹಸ್ರಾರ ಅಂತ ಹೇಳತಕ್ಕಂಥದ್ದು ನಾವು ಚಕ್ರ ಅಂತ ಹೇಳುವ ಬದಲಿಗೆ ಅದೊಂದು ಸ್ಥಿತಿ ಅಂತ ನಾವು ಅಂದ್ಕೊಳ್ಬಹುದು. ಇದು ಅಲ್ಲದೆ ಇದು ಪ್ರಮುಖವಾದದ್ದು, ನಮ್ಮ ಇಡೀ ಶರೀರವನ್ನ ನಿರ್ವಹಣೆ ಮಾಡತಕ್ಕಂಥದ್ದು. ಇದು ಅಲ್ಲದೆ 114 ಚಕ್ರಗಳು ನಮ್ಮ ದೇಹದಲ್ಲಿ ಇದೆ. ಇದ್ರ ಬಗ್ಗೆ ನಾವ್ಯಾರು ಮಾತಾಡೋದಿಲ್ಲ. ಯಾಕಂತಂದ್ರೆ ಹಾಗೆ ಹೋದ್ರೆ ನಾವು ಎಷ್ಟು 80 ಟ್ರಿಲಿಯನ್ 100 ಟ್ರಿಲಿಯನ್ ನರನಾಡಿಗಳಿವೆ, ಅದರ ಬಗ್ಗೆ ನಾವು ಮಾತಾಡೋದಿಲ್ಲ. ನಾವು ಬರೇ 3 ನಾಡಿಗಳ ಬಗ್ಗೆ ಮಾತಾಡ್ತೇವೆ. ಹಾಗೇನೆ ಈ 7 ಚಕ್ರಗಳು ಮಾತ್ರ ನಮ್ಗೆ ಸಾಕು. ಇನ್ನು ತುಂಬಾ ಒಂದು ಇದರಲ್ಲಿ ನಾವು ಏನ್ ಹೇಳ್ತೇವೆ ಅಂದ್ರೆ, ಈ ಚಕ್ರಗಳು ಸರಿಯಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಹ ಸ್ಥಿತಿ, ನಮ್ಮ ಆರೋಗ್ಯ ಸರಿ ಇರುವುದಿಲ್ಲ ಅಂತ ಹೇಳತಕ್ಕಂಥದ್ದು ನಮಗೆ ನಾವು ಮನಗಂಡಿದ್ದೇವೆ. ಇದನ್ನ ಸಾಕಷ್ಟು ಕ್ಲಾಸ್ಗಳಲ್ಲಿ ಕೊಟ್ಟ ಕಾರಣ ನಮಗೆ ಒಂದು ಇದರ ಬಗ್ಗೆ ಅರಿವು ಸಹ ಇದೆ. ಇದರ ಜೊತೆಗೆ ಕೆಲವು ಜನ ಏನಂತಾರಂದ್ರೆ, ಈ ಕುಂಡಲಿನಿ ಶಕ್ತಿ ಅಥವಾ ಕುಂಡಲಿನಿ ಆಕ್ಟಿವೇಶನ್ ಅಂತ ಹೇಳುವಾಗ ಕೆಲವರು ಒಂದೊಂದೊಂದೊಂದು ಅಭಿಪ್ರಾಯವನ್ನ ಕೊಡ್ತಾರೆ. ಅದನ್ನ ಮಾಡಬಾರ್ದು, ಅದು ಹಂಗಾಗುತ್ತೆ, ಇದನ್ನ ಮಾಡ್ಕೊಂಡು ಬಂದ್ಬಿಟ್ರೆ ಅದೇನು ಕುಂಡಲಿನಿ ಜಾಗೃತಿ ಆಗ್ಬಿಟ್ಟು ಏನೇನೋ ಆಡ್ತಾರೆ ಜನ, ಏನೇನೇನೇನೋ ಭಾವನೆಗಳು ಈಗಲೂ ಸಹ ಇದೆ. ನಿಜವಾಗ್ಲೂ ಅಂಥದ್ದೇನೂ ಇಲ್ಲ. ಈ ಕುಂಡಲಿನಿ ಅಂತ ಹೇಳತಕ್ಕಂಥ ಇದೇ 7 ಚಕ್ರಗಳ ಆಕ್ಟಿವೇಶನ್. ಇದನ್ನ ನಾವು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನಾವು ಏನು ಧ್ಯಾನದ ಮುಖಾಂತರ ಏನ್ ಮಾಡ್ತೇವೆ ಅದೇ ಕುಂಡಲಿನಿ ಆಕ್ಟಿವೇಶನ್. ಬಟ್ ಜನರಲ್ಲಿ ತುಂಬಾ ತಪ್ಪು ಅಭಿಪ್ರಾಯವಿದೆ. ಜೊತೆಗೆ ಧ್ಯಾನವೇ ಗೊತ್ತಿಲ್ಲ, ಚಕ್ರ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅವರು ಸಹ ಹೇಳ್ತಾರೆ, ಯಾರೊಬ್ರು ಹೇಳ್ಬಿಡ್ತಾರೆ, ಅಯ್ಯೋ ಈ ಮನುಷ್ಯ ಹೀಗೆ ಆಡ್ತಾ ಇದ್ದಾರೆ, ಅವರ ಚಕ್ರ ಸರಿ ಇಲ್ಲ ಅಥವಾ ಅವರಿಗೆ ಕುಂಡಲಿನಿ ಆಕ್ಟಿವೇಶನ್ ಆಗ್ಬಿಡ್ತದೆ ಅಂತ. ಸೊ ಈ ತರದೆಲ್ಲ ತಪ್ಪು ಕಲ್ಪನೆಗಳು ಇದಾವೆ. ಆದ್ರೆ ನಾವು ಈ ವೇದಿಕೆಗೆ ಬಂದಾಗ ಇದನ್ನ ತಿಳ್ಕೊಂಡು ಇಂತಹ ತಪ್ಪು ಕಲ್ಪನೆಗಳು
ಏನಿದೆ ನಮ್ಮಲ್ಲಿ ಇರಬಾರ್ದು. ಜೊತೆಗೆ ಇನ್ನೊಬ್ಬರಿಗೆ ಸ್ವಲ್ಪ ಒಂದು ತಿಳುವಳಿಕೆಯನ್ನ ಹೇಳಿ ಅವರಿಗೆ ಭಯ ಇಲ್ಲದ ಹಾಗೆ ಅವರೊಂದು ಆರೋಗ್ಯವಂತ ಮಾರ್ಗಕ್ಕೆ ಬರ್ಲಿಕ್ಕೆ ಅವರನ್ನ ಗೈಡ್ ಮಾಡೋದು ಬಹಳ ಬಹಳ ಮುಖ್ಯ. ನಾವು ಈ ಚಕ್ರಗಳಲ್ಲಿ ಏನೇ ಸಮಸ್ಯೆ ಏನೇ ಇದ್ರೂ ಸಹ ಧ್ಯಾನದಿಂದ ನಾವು ಸರಿಪಡಿಸ್ಕೊಳ್ಬಹುದು. ಅದು ಬಹಳ ಬಹಳ ಮುಖ್ಯ. ನಮ್ಮ ಶರೀರದಲ್ಲಿ ಇವಾಗ ಪ್ರಮುಖ ಚಕ್ರಗಳು 7 ಅಂತ ಹೇಳಿದ್ವಿ. ನಾವು ಮೂಲಾಧಾರ ಚಕ್ರಕ್ಕೆ ಬರೋಣ. ಇದರಲ್ಲೂ ಮತ್ತೆ ನನಗೆ ಕೆಲವು ಅಭಿಪ್ರಾಯಗಳು ವಿಚಿತ್ರ ಆಗಿತ್ತು, ನಿಮಗೆ ನಗು ಬರ್ತದೆ ಅನ್ಸುತ್ತೆ ನಾನು ಹೇಳಿದ್ರೆ. ಈ ಮೂಲಾಧಾರ ಚಕ್ರ ನಾನು ಈಗಾಗಲೇ ಏನ್ ಹೇಳಿದೆ, 114 ಚಕ್ರದ ಮೂಲವಾಗಿ ಕೆಲಸ ಮಾಡುತ್ತೆ. ಸೊ ನಾವು ಮೂಲಾಧಾರ ಚಕ್ರ ಅಂತ ಒಂದು ಹೆಸರನ್ನು ಹೇಳ್ತೇವಲ್ಲ, ಅದು ಅಷ್ಟು 114 ಚಕ್ರಗಳನ್ನು ಸಹ ಕಂಟ್ರೋಲ್ ಅಲ್ಲಿ ಇಟ್ಟು ಕೆಲಸ ಮಾಡ್ತಕ್ಕಂಥ ಒಂದು ಚಕ್ರ ಇದು. ಇದು ಎಲ್ಲಿರ್ತದೆ? ಇದು ನಮ್ಮ ಬೆನ್ನು ಮೂಳೆಯ ಕೊನೆಯ ಪಾಯಿಂಟ್ ಅಲ್ಲಿ ಇರುತ್ತೆ. ನಾವು ಸಾಮಾನ್ಯವಾಗಿ ಧ್ಯಾನ ಮಾಡಿದಾಗ, ಈಗ ನಾಳೆ ಲಕ್ಷ್ಮೀಕಾಂತಮ್ಮ ಮೇಡಮ್ ಹೇಳ್ತಾರೆ, ನೀವು ಅಲ್ಲಿಗೆ ಕಾನ್ಸಂಟ್ರೇಟ್ ಮಾಡಿ, ಅಲ್ಲಿಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ಕೊಂಡು. ಸೊ ಅದು ಒಂದು ಎನರ್ಜಿ ಪಾಯಿಂಟ್, ಬಿಟ್ರೆ ಅಲ್ಲಿ ಯಾವ ಚಕ್ರನೂ ಇಲ್ಲ, ಏನೂ ಇಲ್ಲ. ಇದಕ್ಕೆ ಸಾಂಕೇತಿಕ ಇಂಡಿಕೇಶನ್ ಅಂತ ನಾವು ಹೇಳ್ತೇವಲ್ಲ, ಅದು ಕೆಂಪು ಬಣ್ಣ ಅಂತ ಹೇಳತಕ್ಕಂಥದ್ದು. ಯಾಕಂತಂದ್ರೆ ಈ ವರ್ಣ ನಾವೀಗ ಕಲರ್ ಥೆರಪಿಯಲ್ಲಿ ಸಹ ನೋಡ್ತೇವಲ್ಲ, ಒಂದೊಂದು ಕಲರ್ ಒಂದೊಂದು ಚಕ್ರಕ್ಕೆ ಅದರ ಗುಣ ಏನಿದೆ, ಅದಕ್ಕೆ ಸಂಕೇತ ಏನಿದೆ, ಅದರ ಮೇಲೆ ಕೆಲಸ ಮಾಡ್ತದೆ ಅಂತ. ಅದಕ್ಕೆ ಕೆಂಪು ಬಣ್ಣ ಅಂತ ಅದರ ಬಣ್ಣ ಇದೆ. ಜೊತೆಗೆ ಇದು ಪೃಥ್ವಿ ತತ್ವವನ್ನ ಹೊಂದಿದೆ. ಪೃಥ್ವಿ ತತ್ವ ಅಂತ ಎಲ್ರಿಗೂ ಗೊತ್ತಿದೆ, ಭೂಮಿ, ನಮ್ಮ ಮೂಳೆ, ಮಾಂಸ, ಮಜ್ಜೆ ಏನಿದೆ ಇದಕ್ಕೆ ಸಂಬಂಧಪಟ್ಟದ್ದು. ಈ ತತ್ವವನ್ನ ಇದು ಹೊಂದಿದೆ. ನನಗೆ ಈ ಕೆಂಪು ಬಣ್ಣ ಅಂತ ಹೇಳಿದಾಗ ಆಗ್ತಾ ಇತ್ತು, ಅವಾಗ ಗೊತ್ತಿಲ್ಲದೆ ಇದ್ದಾಗ ಅಲ್ಲಿ ಏನೋ ಒಂದು ಕೆಂಪುದಿರ್ತದೆ ಅನ್ಸುತ್ತೆ. ಅದಕ್ಕೋಸ್ಕರ ಅಂತ, ಯಾಕಂದ್ರೆ ನಮ್ಮ ಶರೀರದಲ್ಲಿ ಇರತಕ್ಕಂತ ರಕ್ತ ಕಂಪ್ಲೀಟ್ ಆಗಿ ಕೆಂಪು. ಆದ್ರೆ ನನಗೊಂದು ಅಭಿಪ್ರಾಯ ಇತ್ತು ಆತರ. ಶಶಿಕಲಾ ಮೇಡಮ್ ಜೋರ್ ನಗಾಡ್ತಾ ಇದ್ದಾರೆ. ಹೌದು, ನಿಜವಾಗ್ಲೂ ಇಂಥ ಅಭಿಪ್ರಾಯಗಳು ನನಗೆ ಅಂತ ನಾನು ಅನ್ಕೊಂಡಿದ್ದೇನೆ, ಬಟ್ ಎಷ್ಟು ಜನರಿಗಿತ್ತೋ ಗೊತ್ತಿಲ್ಲ. ಇನ್ನೊಂದೇನು ಅಂತಂದ್ರೆ, ನಾವು ಚಕ್ರಕ್ಕೆ ದೇವತೆ ಅಂತ ಹೇಳ್ತೇವೆ. ಸೊ ಕೆಲವರು ಹೇಳ್ತಾರೆ, ಓ ಆ ದೇವರನ್ನ ಪೂಜೆ ಮಾಡಬೇಕು, ಈ ದೇವರನ್ನ ಪೂಜೆ ಮಾಡಬೇಕು, ಆವಾಗ ನಮ್ಮ ಚಕ್ರ ಸರಿ ಇರ್ತದೆ ಅಂತ. ಇಲ್ಲಿ ದೇವರು ಅಂತ ಹೇಳತಕ್ಕಂತ ಸಂಕೇತ ಏನು ಅಂತಂದ್ರೆ, ಆ ಒಂದು ಶಕ್ತಿಗೆ ಹೇಳೋದು. ಗಣೇಶ ಗಜಬಲ ಇದೆ. ಸೊ ಮೂಲಾಧಾರ ಚಕ್ರ ಅಷ್ಟೊಂದು ಶಕ್ತಿಶಾಲಿಯಾದ ಚಕ್ರ ಆದ ಕಾರಣ ಅದನ್ನ ಗಣೇಶನಿಗೆ ಹೋಲಿಕೆಯನ್ನ ಮಾಡಿದ್ದಾರೆ. ಇಲ್ಲಿ ಈ ಒಂದು ಚಕ್ರಕ್ಕೆ ಪ್ರಾಣಿ ಸಹ ಗಜರಾಜ ಅಂದ್ರೆ ಆನೆ, ಅಷ್ಟು ಶಕ್ತಿಯನ್ನು ಹೊಂದಿರತಕ್ಕಂತ ಒಂದು ಚಕ್ರ ಇದಾಗಿದೆ ಅಂತ. ಇದಕ್ಕೆ ಗ್ರಹಗಳನ್ನು ಸಹ ಕೊಟ್ಟಿದ್ದಾರೆ. ಇದಕ್ಕೆ ಮಂಗಳ ಗ್ರಹ ಇದೆ ಅಂತ ಹೇಳ್ಕೊಂಡು. ಆ ನಂತರ ಬರುವುದು ಎಲ್ಲರೂ ಹೇಳ್ತೇವಲ್ಲ, ಇದಕ್ಕೆ ದಳಗಳ ಬಗ್ಗೆ ಬರ್ತದೆ. ಈ ದಳ ಅಂದ್ರೆ ಏನು? ಅಲ್ಲೂ ನನಗೊಂದು ತಪ್ಪು ಕಲ್ಪನೆ ಇತ್ತು, ಇಲ್ಲಿ ಏನೋ ಒಂದು ಹೂವಿನ ಹೆಸಳಿನ ಹಾಗೆ ಏನೋ ಇರ್ತದ ಅಂತ ಹೇಳ್ಕೊಂಡು. ಸೊ ಈ ದಳ ಅಂತಂದ್ರೆ, ಈ ಚಕ್ರ ನಮ್ಮ 4 ಅಂಗಾಂಗಗಳನ್ನ ನಮಗೆ ರಕ್ತ ಚಲನೆ ಮಾಡತಕ್ಕಂಥದ್ದು, ಅದಕ್ಕೆ ಒಂದು ಶಕ್ತಿಯನ್ನ ಕೊಡತಕ್ಕಂತಹ ಪಾಯಿಂಟ್ ಇದು. ದಳ ಅಂತಂದ್ರೆ ನಮ್ಮ ಎನರ್ಜಿಯನ್ನ ನಮ್ಮ ಎಷ್ಟು ಅಂಗಗಳಿಗೆ ಇದು ಪಾಸ್ ಮಾಡುತ್ತೆ, ಅದು ಅದಕ್ಕೆ ದಳ ಅಂತ ಹೇಳೋದು. ಅದು ಬಿಟ್ರೆ ಅಲ್ಲಿ ಏನು ಹೂವೂ ಇಲ್ಲ, ಏನೂ ಇಲ್ಲ. ಸೊ ಇದು ನನಗೆ ಕ್ಲಾರಿಟಿ ಬಂತು. ನಾವು ಪ್ರಾಣಿ ಅಂತ ಹೇಳಿದಾಗ ನಾನು ಹೇಳಿದೆ, ಯಾಕಂದ್ರೆ ಎಲ್ಲ ವಿಘ್ನಗಳನ್ನ ನಾಶ ಮಾಡತಕ್ಕಂಥದ್ದು. ಅಂದ್ರೆ ನಮ್ಮ ಮೂಲಾಧಾರ ಚಕ್ರ ಗಟ್ಟಿ ಇದ್ರೆ ನಾವು ದೇಹವನ್ನ ಚೆನ್ನಾಗಿ ಕಾಪಾಡ್ಕೋದು, ನಾವು ದೃಢಶಾಲಿಗಳಾಗಿ ಇರ್ತೇವೆ ಅಂತ ಹೇಳತಕ್ಕಂಥದ್ದು. ಇನ್ನು ಒಂದು ವೇಳೆ ನಮ್ಮ ಈ ಮೂಲಾಧಾರ ಚಕ್ರ ಸರಿ ಇಲ್ಲ ಅಂತಂದ್ರೆ ಏನು ಅಲ್ಲ, ಬ್ಯಾಲೆನ್ಸ್ ಇರುವುದಿಲ್ಲ ಅಂತ ಹೇಳತಕ್ಕಂಥದ್ದು. ಈ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳತಕ್ಕಂತಹದ್ದು ಬಂದಾಗ ಏನಾಗುತ್ತೆ? ಸರಿಯಾಗಿ ಕೆಲಸ ಮಾಡಿಲ್ಲ ಮೂಲಾಧಾರ ಚಕ್ರ, ನಾವು ಸರಿಯಾಗಿ ಇಟ್ಟುಕೊಳ್ಳಿಲ್ಲ ಅಂದ್ರೆ ಆಕ್ಚುಲಿ ನಮಗೆ ನಮ್ಮ ಮೂಗಿನಲ್ಲಿ ನಾವು ಏನು ವಾಸನೆಯನ್ನ ತಗೊಳ್ತೇವಲ್ಲ, ಅದರ ಒಂದು ಗ್ರಹಿಕೆ ಸಹ ಕಡಿಮೆ ಇರ್ತದೆ. ನಾವುಗಳು ದಪ್ಪನೂ ಇರ್ತೇವೆ, ಸಣ್ಣನೂ ಇರ್ತೇವೆ. ಆಮೇಲೆ ಎಲುಬುಗಳು, ಕಾಲು, ಪಾದ, ಬೆನ್ನೆಲುಬು ಎಲ್ಲ ನೋವುಗಳು ಇರ್ತವೆ. ಕೆಮ್ಮು, ನೆಗಡಿ ಸಹ ಆಗಾಗ ಆಗ್ತಾ ಇರ್ತದೆ. ಇದು ಮೂಲಾಧಾರ ಚಕ್ರದ ಇಂಬ್ಯಾಲೆನ್ಸ್ನ ಇಂಡಿಕೇಟರ್ಸ್ ಆಗಿರ್ತದೆ. ಆಮೇಲೆ ಒಂಥರ ಮೂಲಾಧಾರ ಚಕ್ರ ಸರಿ ಇಲ್ಲ ಅಂದ್ರೆ ಸಿಡಿಮಿಡಿ, ಕೋಪ, ಹತಾಶೆ, ನಿರಾಶೆ, ಖಿನ್ನತೆ, ಗೊಂದಲ, ಮತ್ತೆ ಆರ್ಥಿಕ ಸಮಸ್ಯೆ ಸಹ ಬರತಕ್ಕಂಥದ್ದು. ಇದು ಎಲ್ಲರ ಒಂದು ಲೈಫನ್ನ ನಾವು ನೋಡ್ಕೊಂಡು ಬಂದಾಗ ನಮ್ಮ ಅನುಭವದಲ್ಲಿ ನಮಗೆ ಗೊತ್ತಾಗುತ್ತೆ ನಮ್ಮ ಯಾವ ಚಕ್ರ ಬ್ಯಾಲೆನ್ಸ್ ಇಲ್ಲ, ಯಾವ ಚಕ್ರ ಇಂಬ್ಯಾಲೆನ್ಸ್ನಲ್ಲಿ ಇದೆ ಅಂತ ಹೇಳತಕ್ಕಂಥದ್ದು. ಜೊತೆಗೆ ಇದಕ್ಕೆ ಮೊನ್ನೆ ನಮ್ಮ
ಗೌರಿ ಮೇಡಮ್ ಅವರು ಚೆನ್ನಾಗಿ ಹೇಳಿದ್ರು, ಚಕ್ರ ಮತ್ತೆ ಗ್ಲ್ಯಾಂಡ್ಸ್ ಬಗ್ಗೆ ಕನೆಕ್ಟ್ ಮಾಡಿ ಮಾತಾಡಿದ್ದು. ಇದು ನಮ್ಮ ಅಂತಃಶ್ರಾವಕ ಅಂತ ಹೇಳ್ತೇವಲ್ಲ, ನಿರ್ನಾಳ ಗಂಟೆ ಅಥವಾ ಎಂಡೋಕ್ರೈನ್ ಗ್ರಂಥಿಗೆ ಇರತಕ್ಕಂಥದ್ದು ಅಲ್ಲಿ ಆದ ಕಾರಣ ಈ ಎಲ್ಲ ಸಮಸ್ಯೆಗಳು ಬರ್ತವೆ. ಈ ಚಕ್ರವನ್ನ ನಾವು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಬಹುದು ಅಂತ ಹೇಳ್ಕೊಂಡು. ಎರಡನೇದಾಗಿ ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಚಕ್ರ ನಮ್ಮ ನಾಭಿಯಿಂದ 2 ಇಂಚು ಕೆಳಗೆ ಇರ್ತದೆ. ಮೂಲಾಧಾರದಿಂದ ಮೇಲೆ, ನಾಭಿಯಿಂದ 2 ಇಂಚು ಕೆಳಗೆ. ಇದಕ್ಕೆ ಇಂಡಿಕೇಶನ್ ಮ್ಯಾಮ್ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಓಕೆ. ಕಿತ್ತಳೆ ಬಣ್ಣದಲ್ಲಿ ಇರುತ್ತೆ. ಇದರ ತತ್ವ ಜಲತತ್ವ. ಇದು ಎಲ್ಲರೂ ಹೇಳಿದ್ದು ಗೊತ್ತಿದೆ, ಯಾಕಂದ್ರೆ ನಮ್ಮ ಎಲ್ಲ ವಿಸರ್ಜನೆಗಳು ಅಲ್ಲಿಂದನೇ ಆಗುವ ಕಾರಣ ಈ ಸ್ವಾದಿಷ್ಠಾನ ಚಕ್ರ ಏನಿದೆ ಅದು ಜಲತತ್ವವನ್ನ ಹೊಂದಿದೆ. ಸಾರಿ, ನಾನು ಒಂದನ್ನ ಬಿಟ್ಟೆ ಅನ್ಸುತ್ತೆ. ನಾನು ಮೂಲಾಧಾರ ಚಕ್ರದಲ್ಲಿ ಬೀಜ ಮಂತ್ರ ಅಂತ ಏನಿದೆ ಅಲ್ಲ, ಅದು ಲಮ್ ಅಂತ ಹೇಳತಕ್ಕಂಥದ್ದು. ಅದು ನಾಳೆ ಲಕ್ಷ್ಮೀಕಾಂತಮ್ಮ ಮೇಡಮ್ ಹೇಳ್ತಾರೆ, ಆದ್ರೂ ನಿಮಗೆ ಗೊತ್ತಿರಲಿ. ಇದರಲ್ಲಿ ನಾವು ತತ್ವ ಜಲ ತತ್ವ ಸ್ವಾದಿಷ್ಠಾನ ಚಕ್ರದಲ್ಲಿ ಬೀಜ ಮಂತ್ರ ವಂ. ವಂ ಅಂತಂದ್ರೆ ಆಕ್ಚುಲಿ ಇದು ಕ್ರಿಯೇಟಿವಿಟಿ ಅಂತ ಹೇಳತಕ್ಕಂತಹ ಅರ್ಥ. ಇದರಲ್ಲಿ ಮತ್ತೆ 6 ದಳಗಳು, ಅಂದ್ರೆ ಸ್ವಾದಿಷ್ಠಾನ ಚಕ್ರದಿಂದ 6 ಅಂಗಾಂಗಗಳಿಗೆ ಶಕ್ತಿಯನ್ನ ಪ್ರಹರಿಸಿರತಕ್ಕಂಥ ಒಂದು ಶಕ್ತಿ ಇದೆ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ದೇವರು ಶ್ರೀಕೃಷ್ಣ ಪರಮಾತ್ಮ. ಯಾಕೆ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿದ್ದಾರೆ ಅಂತಂದ್ರೆ, ಶ್ರೀಕೃಷ್ಣ ಯಾವತ್ತೂ ಒಂದು ಜಾಗದಲ್ಲಿ ನಿಂತಿರುವುದಿಲ್ಲ. ನಾವೇನು ನಮ್ಮ ಮೂತ್ರ ಅದು ಇದೆಲ್ಲ ಹೋಗ್ತದಲ್ಲ, ಇದೆಲ್ಲ ಜಲತತ್ವವನ್ನು ಹೊಂದಿದೆ. ಶ್ರೀಕೃಷ್ಣ ಪರಮಾತ್ಮರು ಯಾವಾಗ್ಲೂ ಮೂವ್ ಆಗ್ತಾನೆ ಇರ್ತಾರೆ. ಆದ ಕಾರಣ ಈ ಚಕ್ರಕ್ಕೆ ಶ್ರೀಕೃಷ್ಣ ದೇವರು ಅಂತ ಹೇಳ್ತೇವೆ. ಯಾವಾಗಲೂ ಹರಿತಾ ಇರತಕ್ಕಂಥದ್ದು. ಇಲ್ಲಿ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಇರ್ತದೆ. ಜೊತೆಗೆ ಇಲ್ಲಿ ಪ್ರಾಣಿ ಏನು ಅಂತಂದ್ರೆ ಚಿರತೆ, ಫಾಸ್ಟ್ ಆಗಿ ಓಡತಕ್ಕಂಥದ್ದು. ಇಲ್ಲಿಗೆ ಗ್ರಂಥಿ, ನಾವಂದ್ವಲ್ಲ ಗ್ಲ್ಯಾಂಡ್ಸ್ ಯಾವುದು ಅಂತ ಹೇಳಿ, ಇದು ಸೆಕ್ಷುವಲ್ ಗ್ಲ್ಯಾಂಡ್ಸ್ ಎಲ್ರಿಗೂ ಗೊತ್ತಿದೆ. ಆ ಅಂಗ ಏನಿದೆ ಇದು ಸೆಕ್ಷುವಲ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂತಹ ಒಂದು ಚಕ್ರ ಆದ ಕಾರಣ ಇಲ್ಲಿ ನಾವು ಇದನ್ನ ಓವರಿಸ್ಗೆ ಸಹ ಹೇಳಬಹುದು. ಈ ಒಂದು ಗ್ಲ್ಯಾಂಡ್ಗೆ ಸಂಬಂಧಪಟ್ಟಂಥದ್ದು. ಈ ಚಕ್ರ ಒಂದು ವೇಳೆ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ, ನಾವು ಸಾಮಾನ್ಯವಾಗಿ ಹೇಳ್ತೇವೆ ಸಾಕಷ್ಟು ಲೈಂಗಿಕ ಕಾರ್ಯ ರೋಗಗಳು ಇದರಿಂದ ಬರ್ತವೆ. ಕೆಲವರೆಲ್ಲ ನಾವು ಎಂತ ಯೂರಿನರಿ ಇನ್ಫೆಕ್ಷನ್ಸ್ ಅದು ಇದೆಲ್ಲ ಹೇಳ್ತೇವಲ್ಲ, ಎಲ್ಲಾದ್ರೂ ಕ್ಲೀನ್ ಇಲ್ಲದ ಟಾಯ್ಲೆಟ್ಸ್ ಅದೆಲ್ಲ ಯೂಸ್ ಮಾಡಿದಾಗ, ಮತ್ತೆ ಇನ್ನಿತರ ಅನೇಕ ಇವನ್ HIV ಇಂದ ಪ್ರಾರಂಭ ಆಗಿದ್ದು ಅನೇಕ ಲೈಂಗಿಕ ಕಾಯಿಲೆಗಳು ಈ ಸ್ವಾದಿಷ್ಠಾನ ಚಕ್ರ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ಬರುವಂಥದ್ದು. ಇದರಿಂದ ನಮ್ಮ ಮೂತ್ರಕೋಶ ಇರ್ಬೋದು, ಕಿಡ್ನಿ ಇರ್ಬೋದು, ಇಂಥದ್ದೆಲ್ಲ ಪ್ರಾರಂಭ ಆಗುತ್ತೆ. ಜೊತೆಗೆ ಬಂಜೆತನಕ್ಕೆ ಸಹ ಇದು ಸಂಬಂಧಪಟ್ಟಿದೆ. ಯೂರಿನರಿ ಇನ್ಫೆಕ್ಷನ್ ಇರ್ಬೋದು, ಇಂಥವು. ಜೊತೆಗೆ ಈ ಸ್ವಾದಿಷ್ಠಾನ ಚಕ್ರ ಇಂಬ್ಯಾಲೆನ್ಸ್ ಇರುವವರು ಯಾವಾಗ್ಲೂ ದುಃಖಿತರಾಗ್ತಾರೆ. ಏನು ಅಂತಂದ್ರೆ, ಎಷ್ಟೇ ಇದ್ರೂ ಸಹ ಏನೋ ಒಂಥರ ದುಃಖ. ಇವರು ದುಃಖವನ್ನ ಹುಡುಕಿಕೊಂಡು ಹೋಗುವವರು ಅಂತ ಇರ್ತದೆ. ಆ ಪರ್ಸನಾಲಿಟಿ ಹೇಗಿರ್ತದಂದ್ರೆ, ಆಕ್ಚುಲಿ ಖುಷಿಯಲ್ಲಿ ಇರುವುದಿಲ್ಲ, ಏನೋ ಒಂದು ಸಮಸ್ಯೆ ಇದ್ದವ್ರನ್ನ ಹುಡ್ಕೊಂಡು ಹೋಗುದು, ಅಥವಾ ಮನೆಯಲ್ಲಿ ಎಷ್ಟಿದ್ರು ಯಾವುದೋ ಒಂದು ಸಮಸ್ಯೆಯನ್ನ ಇಟ್ಕೊಳತಕ್ಕಂಥದ್ದು. ಎಲ್ಲೂ ಸಮಸ್ಯೆ ಇಲ್ಲದ ಮನೆ ಇಲ್ಲ, ಎಲ್ಲೂ ಸಂತೋಷ ಇಲ್ಲದ ಮನೆ ಇಲ್ಲ. ಇದು ಎರಡು ಎಲ್ಲ ಕಡೆ ಇರ್ತದೆ. ಆದರೆ ಈ ಸ್ವಾದಿಷ್ಠಾನ ಚಕ್ರ ಬ್ಯಾಲೆನ್ಸ್ ಇಲ್ಲದವರು ಸಾಮಾನ್ಯವಾಗಿ ಸಂತೋಷವನ್ನ ಬಿಟ್ಟು ಎಲ್ಲಿ ಅಸಂತೋಷ ಅಥವಾ ದುಃಖ ಇದೆ ಅದನ್ನು ಹುಡ್ಕೊಂಡು ಹೋಗತಕ್ಕಂತಹ ವ್ಯಕ್ತಿತ್ವವನ್ನ ಹೊಂದಿರುತ್ತಾರೆ. ಇವರಿಗೆ ಸಾಮಾನ್ಯವಾಗಿ ಯಾವುದರಲ್ಲೂ ವಿಶ್ವಾಸ ಇರುವುದಿಲ್ಲ. ಸುಸ್ತು, ನಿದ್ರೆ, ಆಲಸ್ಯ, ದುಶ್ಚಟಕ್ಕೆ ಒಳಗಾಗ್ತಾರೆ. ಸ್ವಾದಿಷ್ಠಾನ ಚಕ್ರ ಇಂಬ್ಯಾಲೆನ್ಸ್ ಇದ್ದವರು ದುಶ್ಚಟಕ್ಕೆ ಅವಲಂಬಿತರಾಗಿದ್ದಾರೆ. ಜೊತೆಗೆ ಈ ತುಂಬಾ ಮೊಬೈಲ್ ಗೇಮ್ಗಳನ್ನೆಲ್ಲ ಆಡ್ತಾರಲ್ಲ, ಇವರ ಸ್ವಾದಿಷ್ಠಾನ ಚಕ್ರ ಇಂಬ್ಯಾಲೆನ್ಸ್ ಇರ್ತದೆ ಅಂತ ಹೇಳ್ತಾರೆ. ಜೊತೆಗೆ ಒಂಥರ ಕನ್ಫ್ಯೂಷನ್ಸ್, ಯಾವುದು ಕರೆಕ್ಟ್ ಆಗಿ ಅವರಿಗೆ ತೀರ್ಮಾನ ಆಗುದಿಲ್ಲ. ಇಂಥ ಒಂದು ವ್ಯಕ್ತಿತ್ವವನ್ನ ಹೊಂದಿರುತ್ತಾರೆ. ಸೊ ಇದು ಸುಧಾರಣೆ ಆಗ್ಬೇಕು ಅಂತಂದ್ರೆ ಆ ಚಕ್ರದ ಧ್ಯಾನವನ್ನ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳತಕ್ಕಂಥದ್ದು. ಮೂರನೇದು ಮಣಿಪುರ ಚಕ್ರ. ಮಣಿಪುರ ಚಕ್ರ ನಮ್ಮ ನಾಭಿಯಿಂದ 2 ಇಂಚು ಮೇಲೆ ಬರ್ತದೆ. ನಾಭಿಯಿಂದ 2 ಇಂಚು ಮೇಲೆ ಹೊಟ್ಟೆಯ ಭಾಗದಲ್ಲಿ ಬರ್ತದೆ. ಇದು ಹಳದಿ ಬಣ್ಣದ ಸಂಕೇತ ಆಗಿದೆ. ಯಾಕಂತಂದ್ರೆ ಅಲ್ಲಿ ಪಿತ್ತಕೋಶ ಇದೆಲ್ಲ ಇರುವುದು ಅಲ್ಲಿ.
ಇದು ಅಗ್ನಿ ತತ್ವವನ್ನ ಹೊಂದಿದೆ. ಸಾಮಾನ್ಯವಾಗಿ ನಮಗೆ ಆಸಿಡಿಟಿ ಪ್ರಾಬ್ಲಮ್, ಬರ್ನಿಂಗ್ ಇದೆಲ್ಲ ಹೊಟ್ಟೆಯಲ್ಲಿ ಬರ್ತದಲ್ಲ, ಇದು ಅಗ್ನಿ ತತ್ವವನ್ನ ಹೊಂದಿದೆ. ಇದರ ದಳಗಳು 10. ಮಣಿಪೂರ ಚಕ್ರದಿಂದ ನಮ್ಮ 10 ಅಂಗಾಂಗಗಳಿಗೆ ಒಂದು ಶಕ್ತಿ ಶಕ್ತಿ ಫ್ಲೋ ಆಗ್ತಾ ಇರ್ತದೆ ಅಂತ ಹೇಳತಕ್ಕಂಥದ್ದು. ಇಲ್ಲಿ ರಮ್ ಅಂತ ಹೇಳತಕ್ಕಂಥ ಬೀಜ ಮಂತ್ರವನ್ನ ನಾವು ಧ್ಯಾನ ಮಾಡುವಾಗ ಬಳಸ್ತೇವೆ. ಇವರು ಸಹ ಒಂದು ವೇಳೆ ಮಣಿಪೂರ ಚಕ್ರ ವೀಕ್ ಇದೆ ಅಂತಂದ್ರೆ ಇಲ್ಲಿ ಒಂಥರ ವೀಕ್ ಮೈಂಡ್. ಮತ್ತೆ ತುಂಬಾ ಜನಗಳಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ, ಯಾರಾದ್ರೂ ಬಂದು ಅಯ್ಯೋ ಪಾಪ ನಿಮಗೆ ಹಂಗಾಯ್ತಾ, ಅಯ್ಯೋ ಪಾಪ ನಿಮಗೆ ಹಿಂಗಾಯ್ತಾ, ಅದರಲ್ಲಿ ಏನೋ ಒಂದು ಖುಷಿ ಅವರಿಗೆ. ಸೊ ಅಂಥದನ್ನ ಎಕ್ಸ್ಪೆಕ್ಟ್ ಮಾಡತಕ್ಕಂಥ ಪರ್ಸನಾಲಿಟಿಯನ್ನ ಈ ಚಕ್ರ ಇಂಬ್ಯಾಲೆನ್ಸ್ನವರು ಇಟ್ಕೊಂಡಿರ್ತಾರೆ. ಮತ್ತೆ ಅಪೇಕ್ಷೆ ಪಡುವ ವ್ಯಕ್ತಿತ್ವ. ನನಗೆ ಯಾರಾದ್ರೂ ಥ್ಯಾಂಕ್ಸ್ ಹೇಳಬೇಕು, ನನಗೆ ಯಾರಾದ್ರೂ ಗುಡ್ ಹೇಳಬೇಕು, ನಾನು ಮಾಡಿದ ಅಡಿಗೆ ಚೆನ್ನಾಗಿದೆ ಅಂತ ಹೇಳಬೇಕು, ನೀನ್ ಚೆನ್ನಾಗಿ ಕಾಣ್ತೀಯ ಅಂತ ಹೇಳ್ಬೇಕು. ಇಂಥ ಅಪೇಕ್ಷೆಯನ್ನ ಈ ಚಕ್ರದವರು ಇಟ್ಕೊಂಡಿರ್ತಾರೆ. ಜೊತೆಗೆ ಶಕ್ತಿಹೀನತೆ ಸಹ ಇರ್ತದೆ. ಯಾಕಂತಂದ್ರೆ ಇಲ್ಲಿ ಗ್ಲ್ಯಾಂಡ್ ಏನಾಗುತ್ತೆ, ಪ್ಯಾನ್ಕ್ರಿಯಾ ಗ್ಲ್ಯಾಂಡ್ ಇದಕ್ಕೆ ಸಂಬಂಧಪಟ್ಟ ಕಾರಣ ಹೊಟ್ಟೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಇದು ಜೊತೆಗೆ ಮೂತ್ರ ಜನನಾಂಗದ ಅಂದ್ರೆ ಅಡ್ರಿನಲ್ ಗ್ಲ್ಯಾಂಡ್ ಸಹ ಇದಕ್ಕೆ ಸಂಬಂಧಪಟ್ಟಿರ್ತದೆ. 2 ಗ್ಲ್ಯಾಂಡ್ ಆದ ಕಾರಣ ಇಲ್ಲಿ ಮಣಿಪೂರ ಚಕ್ರ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ಈ ರೀತಿಯ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ದೇವರು ರಾಮನಿಗೆ ಸಂಕೇತವಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಇನ್ನೊಂದೇನು ಅಂತಂದ್ರೆ ಸಂಬಂಧವನ್ನ ಹೇಳ್ತಾರೆ. ಹೊಕ್ಕಳು ಬಳ್ಳಿ ಮಗು ಹುಟ್ಟಿದ ತಕ್ಷಣ ತಾಯಿ ಮತ್ತೆ ಮಗುವಿನ ಒಂದು ಸಂಬಂಧವನ್ನ ಹೊಕ್ಕಳು ಬಳ್ಳಿ ಕತ್ತರಿಸುವ ಮುಖಾಂತರ ಬೇರ್ಪಡಿಸಲಾಗುತ್ತೆ. ಆದರೆ ಆ ಸಂಬಂಧ ಮಾತ್ರ ಹೋಗುದಿಲ್ಲ. ಆ ಹೊಕ್ಕಳು ಬಳ್ಳಿಯಿಂದ ಮಗು ಬೇರೆ ತಾಯಿ ಬೇರೆ ಆದ್ರೂ ಸಹ ಆ ಒಂದು ಸಂಬಂಧ ಏನಿದೆಯಲ್ಲ ಅದು ಹಾಗೇನೆ, ಆ ಭಾವನೆಗಳು ಹಾಗೇನೆ ಇರ್ತದೆ ಅಂತ ಹೇಳತಕ್ಕಂಥದ್ದು. ನಮ್ಮ ಭಾವನೆಗಳು ಜೊತೆಗೆ ಆಲೋಚನೆಗಳು ಸರಿಯಾಗಿ ಇರಬೇಕಾದ್ರೆ ನಮ್ಮ ಮಣಿಪೂರ ಚಕ್ರ ಬ್ಯಾಲೆನ್ಸ್ ಆಗಿರತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಈ ಚಕ್ರ ಸರಿ ಇಲ್ಲ ಅಂತಂದ್ರೆ ಇಲ್ಲಿ ಆಕ್ಚುಲಿ ಪ್ರಾಣಿ ಬರುವುದಿಲ್ಲ, ಆದ್ರೆ ಇಲ್ಲಿ ಕಾಯಿಲೆಗಳು, BP, ಡಯಾಬಿಟಿಕ್ ಇಂತಹ ಮತ್ತೆ ಒಂಥರ ಇದು ನಾವು BP ಮತ್ತೆ ಶುಗರ್ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಕಾಯಿಲೆ ಅಲ್ಲ, ಇದು ರೋಗ ಅಲ್ಲ, ಇದು ಜಸ್ಟ್ ಡಿಸಾರ್ಡರ್. ಆರ್ಡರ್ ಅಲ್ಲಿ ಏನ್ ಹೋಗ್ಬೇಕು ಆ ಆರ್ಡರ್ ಅಲ್ಲಿ ಇರತಕ್ಕಂಥದ್ದು ಡಿಸಾರ್ಡರ್. ಇದನ್ನ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಂಡ್ರೆ ನಾವು ಇದರಲ್ಲಿ ಬ್ಯಾಲೆನ್ಸ್ ಅನ್ನ ಮಾಡ್ಕೊಳ್ಬಹುದು. ಮತ್ತೆ ಮುಂದುವರಿದಂತೆ ಈ ಒಂದು ಮಣಿಪೂರ ಚಕ್ರ ಇಂಬ್ಯಾಲೆನ್ಸ್ ಆದ್ರೆ ನರ ಸಂಬಂಧ ಸಮಸ್ಯೆಗಳು ಬರುತ್ತೆ. ಭುಜ, ಕುತ್ತಿಗೆ ನೋವು, ಇಂತಹ ಒಂದು ನೋವುಗಳು ಉಂಟಾಗುತ್ತೆ. ಜೊತೆಗೆ ಎಲ್ಲಿಯೂ ಧೈರ್ಯದಿಂದ ಮಾತಾಡದಿರತಕ್ಕಂಥದ್ದು, ಮತ್ತೆ ಯಾರ ಜೊತೆನೂ ಹೊಂದಾಣಿಕೆ ಇಲ್ಲದಂತ ಒಂದು ವ್ಯಕ್ತಿತ್ವನ ನಾವು ಕಾಣಬಹುದು. ಅಂದ್ರೆ ತುಂಬಾ ಜನ ಸೇರಿದಾಗ ಮಾತಾಡೋದಿಲ್ಲ, ಇಂಥದೆಲ್ಲ ವ್ಯಕ್ತಿತ್ವ ಇರ್ತದಲ್ಲ, ಇಂಥದನ್ನ ನಾವು ಕಾಣಬಹುದು. ನೆಕ್ಸ್ಟ್ ಅನಾಹತ ಚಕ್ರ. ಅನಾಹತ ಚಕ್ರ ಬಹಳ ಬಹಳ ಒಂದು ಒಳ್ಳೆಯ, ಜೊತೆಗೆ ನಾವು ಹೇಳ್ತೇವಲ್ಲ ಒಂಥರ ಪ್ರೀತಿ, ವಿಶ್ವಾಸ, ಸಂತೋಷವನ್ನ ಕೊಡತಕ್ಕಂಥ ಚಕ್ರ. ಇದು ಹೃದಯ ಚಕ್ರ. ನಮ್ಮ ಹೃದಯ, ನಾವು ಸಾಮಾನ್ಯವಾಗಿ ಹೇಳ್ತಾ ಇರೋವಲ್ಲ, ಆ ಮನುಷ್ಯ ಹೇಗೆ ಇರ್ಲಿ ಬಹಳ ವೆರಿ ಟ್ರೂ ಹಾರ್ಟೆಡ್, ವೆರಿ ವೆರಿ ಗುಡ್ ಹಾರ್ಟೆಡ್ ಅಂತ ಹೇಳ್ಕೊಂಡು ನಾವು ಹೇಳ್ತೇವೆ. ನೋಡಿ, ನಾವು ಪ್ರತಿಯೊಂದು ಮಾತಾಡಿದಾಗ ಆ ಚಕ್ರಗಳು ಬರ್ತಾ ಇರ್ತವೆ, ಆದ್ರೆ ಅದರ ಒಂದು ಅಂತರಾಳವನ್ನ ನಾವು ತಿಳ್ಕೊಂಡಿರ್ಲಿಲ್ಲ. ಯಾಕೆ ಹಾಗೆ ಹೇಳ್ತೇವೆ ಅಂತ ಎಲ್ಲರೂ ಬಾಯಲ್ಲಿ ಅದನ್ನ ಯೂಸ್ ಮಾಡ್ತಾ ಇದ್ದೇವೆ, ಬಟ್ ಅದರದೊಂದು ಅಂತರಾಳ ಏನು ಅಂತ ನಾವು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಇದು 7 ಚಕ್ರಗಳ ಮಧ್ಯದಲ್ಲಿ ಬರತಕ್ಕಂಥದ್ದು. ಅಂದ್ರೆ 3 ಕೆಳಗೆ ಇದೆ, 3 ಮೇಲೆ ಇದೆ, ಇದು ಮಧ್ಯದಲ್ಲಿ ಇರತಕ್ಕಂತಹ ಚಕ್ರ. ಇದು ಭಾವನೆಯ ಮೇಲೆ ಕೆಲಸ ಮಾಡತಕ್ಕಂತಹ ಚಕ್ರ. ಇದರ ಬಣ್ಣ ಹಸಿರು. ಸಾಮಾನ್ಯ ನಾವು ಎಲ್ಲ ಹೇಳ್ತೇವಲ್ಲ, ಗ್ರೀನ್, ಪ್ರಕೃತಿ, ಗ್ರೀನರಿ, ಇದೆಲ್ಲ ಒಂದು ಒಳ್ಳೆ ಒಂದು ಮುದ ನೀಡತಕ್ಕಂಥದ್ದು, ಮನಸ್ಸಿಗೆ ಸಂತೋಷವನ್ನು ಕೊಡತಕ್ಕಂಥ ಒಂದು ಕಲರ್ ಆದ ಕಾರಣ ಇದನ್ನ ಹಸಿರು ಬಣ್ಣಕ್ಕೆ ಇದರ ಇಂಡಿಕೇಶನ್. ತತ್ವ ವಾಯು ತತ್ವ. ಯಾಕಂತಂದ್ರೆ ವಾಯು ಇಲ್ಲದೆ ನಾವು ಉಸಿರಾಡಕ್ಕಾಗೋದಿಲ್ಲ. ಇದರ ಮೇನ್ ಕಾರ್ಯ ನಾವು ಉಸಿರಾಡತಕ್ಕಂಥದ್ದು, ಜೊತೆಗೆ ನಮ್ಮ ಹಾರ್ಟ್ ಪಂಪಿಂಗ್ ಏನಿದೆ ಅದು ಆಗುದು ನಮ್ಮ ಉಸಿರಾಟದಿಂದನೇ ಅಂತ ಹೇಳತಕ್ಕಂಥದ್ದು. ಇದು 12 ದಳಗಳನ್ನ ಹೊಂದಿದೆ. ಸೊ ಈ ಚಕ್ರದಿಂದ ನಮ್ಮ 12 ಅಂಗಾಂಗಗಳಿಗೆ ಶಕ್ತಿ ಪ್ರಸಾರ ಆಗ್ತದೆ. ಇಲ್ಲಿ ಬುಧ ಗ್ರಹವನ್ನ ಹೇಳ್ತಾರೆ. ಜೊತೆಗೆ ಇಲ್ಲಿಯ ಪ್ರಾಣಿ ಪಕ್ಷಿ ಅಥವಾ ಹದ್ದು ಅಂತ ಹೇಳ್ತಾರೆ. ಯಾಕಂತಂದ್ರೆ ಯಾವುದೇ ಗುಡುಗು, ಸಿಡಿಲು, ಮಿಂಚು ಏನಿದ್ರೂ ಸಹ
ಪಕ್ಷಿ ಮತ್ತೆ ಹದ್ದುಗಳೆಲ್ಲ ಇದೆಯಲ್ಲ ಅವು ಮೇಲ್ಗಡೆ ಹಾರಾಡ್ತಾ ಇರ್ತವೆ. ಸೊ ಹಾಗೆ ನಮ್ಮ ಹಾರ್ಟ್ ಸಹ ಹಾಗೇನೆ, ಯಾವುದಕ್ಕೂ ಭಯ ಇಲ್ಲ. ಈ ನಮ್ಮ ಅನಾಹತ ಚಕ್ರ ಬ್ಯಾಲೆನ್ಸ್ ಅಲ್ಲಿ ಇದ್ರೆ ನಾವು ಯಾವುದಕ್ಕೂ ಭಯ ಪಡುವ ಹಾಗೆ ಇಲ್ಲ. ನಮ್ಮ ಪಕ್ಷಿಗಳು ಹೇಗೆ ಹಾರಾಡ್ತವೆ ಆಕಾಶದಲ್ಲಿ, ಹಾಗೇನೆ ಹಾರಾಡತಕ್ಕಂತ ಒಂದು ಶಕ್ತಿಯನ್ನ ನಾವು ಹೊಂದಿರ್ತೇವೆ. ಇದರ ಬೀಜ ಮಂತ್ರ ಎಂ ಅಂತ ಹೇಳತಕ್ಕಂಥದ್ದು. ಇದಕ್ಕೆ ಬುಧ ಗ್ರಹ ಸಾಂಕೇತಿಕವಾಗಿದೆ. ನಾವು ಸಾಮಾನ್ಯವಾಗಿ ಹೃದಯ ಬಡಿತದ ಶಬ್ದವನ್ನು ಅನುಭವಿಸಬಹುದು. ಇದರ ಜೊತೆಗೆ ಬೆಳಕು ಸಹ ಇದೆ. ನಾವು ಕೇವಲ ಡಬ್ ಡಬ್ ಹೇಳತಕ್ಕಂತ ಒಂದು ಶಬ್ದ ಮಾತ್ರ ಅಲ್ಲ, ಇದರ ಜೊತೆಗೆ ಒಂದು ಬೆಳಕು ಸಹ ಇದರೊಟ್ಟಿಗೆ ಇದೆ. ಇದು ವಿಕಾಸದ ಸಂಕೇತ. ಅಂದ್ರೆ ಲೈಟ್ ಗ್ಲೋ ಏನಾಗುತ್ತೆ ಅದರ ಸಂಕೇತ. ನಾವು ಇದರಲ್ಲಿ ಇದು ಚೆನ್ನಾಗಿ ಬ್ಯಾಲೆನ್ಸ್ ಇದ್ರೆ ನಾವು ಜೀವನದಲ್ಲಿ ಯಶಸ್ವನ್ನ ಕಾಣಬಹುದು. ಪ್ರೀತಿ, ವಿಶ್ವಾಸ, ಕರುಣೆ, ಇಂತಹ ಒಂದು ಒಳ್ಳೆಯ ಗುಣಗಳನ್ನ ಹೊಂದಿರತಕ್ಕಂಥದ್ದು ನಮ್ಮ ಅನಾಹತ ಚಕ್ರಕ್ಕೆ ಸಂಬಂಧಪಟ್ಟಿರೋದು. ಮತ್ತು ಯಾವುದೇ ಸಮಸ್ಯೆ ಇದ್ದರೆ ಈ ಅನಾಹತ ಚಕ್ರ ಯಾರದು ತುಂಬಾ ಬ್ಯಾಲೆನ್ಸ್ ಆಗಿದೆ, ಇವರು ಸಮಸ್ಯೆ ಇರೋರನ್ನ ಮುಟ್ಟಿದ್ರೆ ಅವರಿಗೆ ಒಂದು ಸಮಾಧಾನ ಆಗ್ತದೆ ಅಂತ ನಮ್ಮ ರಂಗನಾಥ್ ಸರ್ ಯಾವತ್ತೂ ಹೇಳ್ತಾರಲ್ಲ, ಕಾಯಿಲೆ ಇರೋರಿಗೆಲ್ಲ ನೀವು ಹೋಗಿ ಆಸ್ಪತ್ರೆಯಲ್ಲಿ ಅವ್ರನ್ನ ಟಚ್ ಮಾಡಿ, ಅವರಿಗೆ ಹಿಂಗೆ ಮಸಾಜ್ ಮಾಡಿ, ಅವರಿಗೆ ಕೈಗಳನ್ನ ಒತ್ತಿ ಅಂತ. ಇದೇ ಕಾರಣಕ್ಕೆ ನಾವು ಹೋಗುವಾಗ ಒಂಥರ ಕರುಣಾ ದಯ ಇರೋರು ಮಾತ್ರ ಹೋಗ್ತೇವೆ, ಇಲ್ಲಾಂದ್ರೆ ಹೋಗ್ಲಿ ಬಿಡಿ ಅವ್ರು ಸತ್ತರೆ ಸಾಯಲಿ ಅಂತ ಹೇಳೋರು ಸಹ ಇದ್ದಾರೆ. ಆದ್ರೆ ಏನಾದ್ರೂ ಒಂದು ಈ ತರ ಗೊತ್ತಾದ ತಕ್ಷಣ ಇಲ್ಲ ಒಮ್ಮೆ ಹೋಗಿ ನೋಡ್ಬೇಕು ಅಂತ ಹೇಳ್ತೇವಲ್ಲ, ಅದು ನಮ್ಮ ಪ್ರೀತಿ ವಿಶ್ವಾಸದಿಂದ ಹೇಳತಕ್ಕಂಥದ್ದು. ಸೊ ಅದಕ್ಕೋಸ್ಕರ ನಮ್ಮ ಟಚ್ ನಿಂದಾಗಿ ಅನಾಹತ ಚಕ್ರ ಒಳ್ಳೆಯ ಬ್ಯಾಲೆನ್ಸ್ ನಲ್ಲಿ ಇದ್ದವರು ಹೋಗಿ ಟಚ್ ಮಾಡಿದ್ರೆ ಸಮಸ್ಯೆ ಇರುವವರು ಸಹ ಸಮಾಧಾನವನ್ನ ಪಡಿತಾರೆ. ಆದ್ರಿಂದ ಈ ಅನಾಹತ ಚಕ್ರವನ್ನ ನಾವು ಬ್ಯಾಲೆನ್ಸ್ ನಲ್ಲಿ ಇಟ್ಕೊಳ್ಬೇಕು. ಇದರ ಜೊತೆಗೆ ಕೆಲವೊಮ್ಮೆ ಇಂಬ್ಯಾಲೆನ್ಸ್ ಆದಾಗ ಒಂಟಿತನ ಕಾಣ್ತದೆ, ನಾವು ಇನ್ನೊಬ್ಬರನ್ನ ಪ್ರೀತಿಸ್ಬೇಕು, ಇಂಥದೆಲ್ಲವೂ ಸಹ ಭಾವನೆಗಳು ಸಹ ಇದರಲ್ಲಿ ಬರ್ತದೆ. ಇಂಬ್ಯಾಲೆನ್ಸ್ ಇದ್ರೆ ನಮ್ಮಲ್ಲಿ ಹೊಟ್ಟೆ ಕಿಚ್ಚು ಅಂತ ಹೇಳ್ತೇವಲ್ಲ ನಾವು, ಇದು ಜಾಸ್ತಿ ಇರ್ತದೆ. ಆಮೇಲೆ ಭಾವನೆ ಸಹ ಇರುವುದಿಲ್ಲ. ಕ್ಷಮಾ ಭಾವನೆ ಬಹಳ ಬಹಳ ಮುಖ್ಯ. ಇದು ಇಂಬ್ಯಾಲೆನ್ಸ್ ಆದ್ರೆ ಇಂಥದ್ದು ಇರುವುದಿಲ್ಲ. ಜೊತೆಗೆ ಹೆಚ್ಚು ಇಂಬ್ಯಾಲೆನ್ಸ್ ಆಯ್ತು ಅಂತಂದ್ರೆ ಇದು BP, ಶುಗರ್ ಮತ್ತೆ ಹಾರ್ಟ್ ಏನು ಪ್ರಾಬ್ಲಮ್ ಇದೆಯಲ್ಲ, ಇದನ್ನ ಸಹ ತರತಕ್ಕಂತಹ ಇದು ಸಂದರ್ಭಗಳು ಇದೆ. ಇದು ಥೈಮಸ್ ಗ್ಲ್ಯಾಂಡ್ ಅನ್ನ ಸಂಕೇತವಾಗಿದೆ. ನೆಕ್ಸ್ಟ್ ಚಕ್ರ, 5ನೇ ಚಕ್ರ ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ ಎಲ್ರಿಗೂ ಗೊತ್ತಿದೆ, ಇದು ಸಹ ಎಲ್ಲವೂ ಸಹ ಬಹಳ ಇಂಪಾರ್ಟೆಂಟೇ. ನಮ್ಮ ಗಂಟಲಿನಲ್ಲಿರತಕ್ಕಂತಹ ಚಕ್ರ ಇದು. ವಿಶುದ್ಧಿ ಚಕ್ರ ನಮ್ಮ ಅನ್ನಮಯ ಕೋಶಕ್ಕೆ ಸಂಬಂಧಿಸಿದಂತಹ ಚಕ್ರ. ಇದರ ಬಣ್ಣ ತಿಳಿ ನೀಲಿ ಬಣ್ಣ. ತತ್ವ ಆಕಾಶ ತತ್ವ, ಒಂದು ವಿಶಾಲವಾದಂತಹ ಆಕಾಶ ಇದೆಯಲ್ಲ ಅದು. ದಳ ಇದರಲ್ಲಿ 16. ಅಂದ್ರೆ ಈ ಚಕ್ರದಿಂದ ನಮ್ಮ 16 ಅಂಗಾಂಗಗಳಿಗೆ ಶಕ್ತಿಯನ್ನ ಫ್ಲೋ ಮಾಡ್ತದೆ ಅಂತ ಹೇಳತಕ್ಕಂಥದ್ದು. ಇಲ್ಲಿ ಗುರುಗ್ರಹ ಎಲ್ಲರಿಗೂ ಗೊತ್ತಿದೆ, ಒಳ್ಳೆಯ ಒಂದು ಗ್ರಹ ಇದು. ದೇವರು ಸರಸ್ವತಿ. ಯಾಕಂತಂದ್ರೆ ನಾವು ಸಾಮಾನ್ಯವಾಗಿ ಭಾಷಣ ಎಲ್ಲ ಮಾಡುವವರಿಗೆ ಹೇಳ್ತೇವಲ್ಲ, ಇವ್ರಿಗೆಂತ ಸರಸ್ವತಿ ದೇವಿ ಒಲ್ದಿದೆ ಅಂತ ಹೇಳತಕ್ಕಂಥದ್ದು. ಅಂದ್ರೆ ಒಳ್ಳೆಯ ಮಾತುಗಳು, ತುಂಬಾ ವಾಕ್ ಚಾತುರ್ಯ, ತುಂಬಾ ಕ್ಲಾರಿಟಿ ಇರತಕ್ಕಂತಹ ಮಾತುಗಳನ್ನ ತುಂಬಾ ಚೆನ್ನಾಗಿ ಆಡ್ತಾರೆ. ಇದು ಈ ಒಂದು ವಿಶುದ್ಧ ಚಕ್ರದ ಬ್ಯಾಲೆನ್ಸ್ಗೆ ಸಂಕೇತವಾಗಿದೆ. ವಿದ್ಯೆಗೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿ ಸರಸ್ವತಿ ಒಲಿದಿದ್ದಾರೆ ಎಂದು ಹೇಳ್ತಾರೆ. ಒಳ್ಳೆಯ ವಾಕ್ ಚಾತುರ್ಯ, ಮಾತು, ಭಾಷಣ, ಸ್ಟೇಜ್ ಫಿಯರ್ ಇಲ್ಲದೆ ಇರತಕ್ಕಂಥದ್ದು, ನಿರಾಳವಾಗಿ ಎಷ್ಟು ಗಂಟೆ ಆದರೂ ಭಾಷಣವನ್ನ ಮಾಡತಕ್ಕಂಥ ಒಂದು ಸಾಮರ್ಥ್ಯವನ್ನ ಈ ವಿಶುದ್ಧ ಚಕ್ರ ಹೊಂದಿರುತ್ತದೆ. ಒಂದು ವೇಳೆ ವಿಶುದ್ಧ ಚಕ್ರ ಇಂಬ್ಯಾಲೆನ್ಸ್ ನಲ್ಲಿ ಇದ್ರೆ ಭಾಷಾ ಸಮಸ್ಯೆ ಬರುತ್ತೆ. ಸುಮಾರು ಮಕ್ಕಳಿಗೆ ಕೆಲವು ಪದಗಳ ಉಚ್ಚಾರಣೆ ಬರುವುದಿಲ್ಲ ಚಿಕ್ಕದಿಂದನೇ. ಈ ಮಕ್ಕಳಿಗೆ ನಿಜವಾಗ್ಲೂ ಚಕ್ರ ಧ್ಯಾನವನ್ನ ಮಾಡಿಸಿ ವಿಶುದ್ಧ ಚಕ್ರವನ್ನ ಕಾನ್ಸಂಟ್ರೇಟ್ ಮಾಡಿಸಿದರೆ ಖಂಡಿತವಾಗಿಯೂ ಅವರ ಮಾತು ಸಹ ಇಂಪ್ರೂವ್ ಆಗುತ್ತೆ. ಸರಿಯಾಗಿ ಮಾತಾಡಲು, ಉಚ್ಚಾರಣೆ ಮಾಡಲು ಆಗದೇ ಇರುವುದು ಇದರ ಇಂಬ್ಯಾಲೆನ್ಸ್ನ ಸಮಸ್ಯೆ. ಇದು ಥೈರಾಯ್ಡ್. ಈಗಾಗಲೇ ನಾವು ನೋಡ್ತೇವೆ, ಆಲ್ಮೋಸ್ಟ್ 70 to 80% ಜನರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಥೈರಾಯ್ಡ್ ಬಂದಾಗ ಕೇವಲ ಬರೇ ಗಂಟ್ಲಿನ ಪ್ರಾಬ್ಲಮ್ ಮಾತ್ರ ಅಲ್ಲ, ಇದು ಇಡೀ ಶರೀರವನ್ನೇ ಇಂಬ್ಯಾಲೆನ್ಸ್ ಮಾಡತಕ್ಕಂಥ ಒಂದು ಸಮಸ್ಯೆ.
ಸೊ ಇದರಿಂದ ಸಾಕಷ್ಟು ಸಮಸ್ಯೆನ ನಾವು ಕಂಡುಕೊಳ್ತೇವೆ. ಆದ ಕಾರಣ ನಮ್ಮ ವಿಶುದ್ಧ ಚಕ್ರವನ್ನ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಈ ಥೈರಾಯ್ಡ್ ಸಮಸ್ಯೆ ಬರದ ಹಾಗೆ ನಾವು ನೋಡ್ಕೋಬೇಕು. ಜೊತೆಗೆ ಹಲ್ಲು ನೋವು ಬರ್ಬೋದು, ಬಾಯಿ ದುರ್ವಾಸನೆ ಇರತಕ್ಕಂಥದ್ದು, ಜನರಿದ್ದಲ್ಲಿ ಮಾತಾಡಕ್ಕೆ ಭಯ ಪಡತಕ್ಕಂಥದ್ದು, ಆತ್ಮವಿಶ್ವಾಸ ಬಹಳ ಬಹಳ ಕಡಿಮೆ ಆಗುತ್ತೆ ವಿಶುದ್ಧ ಚಕ್ರ ಇಂಬ್ಯಾಲೆನ್ಸ್ ಆದ್ರೆ. ಇದನ್ನ ಸಹ ನಾವು ಈ ಚಕ್ರ ಧ್ಯಾನದಿಂದ ಇದನ್ನ ಬ್ಯಾಲೆನ್ಸ್ ಮಾಡಿಕೊಂಡಲ್ಲಿ ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ನೆಕ್ಸ್ಟ್ 6ನೇದು ಆಜ್ಞಾ ಚಕ್ರ. ಆಜ್ಞಾ ಚಕ್ರ ನಾವೇನ್ ಬೊಟ್ಟು ಹಾಕ್ತೇವೆ ಅಲ್ಲಿ ಮಧ್ಯದಲ್ಲಿ ಇರತಕ್ಕಂಥ ಭ್ರೂಮಧ್ಯ ಅಂತ ಹೇಳ್ತೇವಲ್ಲ, ಹಣೆಯ ಮಧ್ಯದಲ್ಲಿ ಇರತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಇಲ್ಲಿ ಇದು ಗಾಢ ನೀಲಿ ಬಣ್ಣವನ್ನ ಸಂಕೇತ ಆಗಿದೆ. ಇದರ ದಳ ಇದರಲ್ಲಿ 2 ಮಾತ್ರ ಅಂಗಗಳಿಗೆ ಒಂದು ಶಕ್ತಿಯನ್ನ ಫ್ಲೋ ಮಾಡುತ್ತೆ. ಇದು ಶನಿಗ್ರಹದ ಒಂದು ಸಂಕೇತ ಸಹ ಆಗಿದೆ. ಜೊತೆಗೆ ಇದು ನಾವು ಏನು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳ್ತೇವಲ್ಲ, ಪ್ರತಿ ಸಲ ಮಾತಾಡಿದಾಗ ಅಥವಾ ಧ್ಯಾನ ಮಾಡಿದಾಗ ನಿಮ್ಮ ಪಿಟ್ಯೂಟರಿ ಗ್ರಂಥಿ ಆಕ್ಟಿವ್ ಆಗಬೇಕು. ಆಗ ನಿಮಗೆ ದಿವ್ಯ ದೃಷ್ಟಿ ಬರುತ್ತೆ. ನಿಮ್ಮ ಏನು ನೀವು ಒಳಗಿನ ಅಥವಾ ನಿಮ್ಗೆ ಏನು ದೈಹಿಕವಾಗಿ ಕಾಣುತ್ತೆ ಅದರ ಬದಲಿಗೆ ನಿಮ್ಮ ದೃಷ್ಟಿ, ದೂರದೃಷ್ಟಿ ಅಥವಾ ದಿವ್ಯ ದೃಷ್ಟಿಯಿಂದ ಇತರರ ಒಂದು ಶಕ್ತಿ ಅಥವಾ ನಡತೆಯನ್ನು ಸಹ ನೀವು ಊಹಿಸಬಹುದಾಗಿದೆ ಅಂತ ಹೇಳತಕ್ಕಂಥದ್ದನ್ನು ನಾವು ಕಾಣಬಹುದು. ಹಾಗೇನೆ ಇಲ್ಲಿ ದೇವತೆ ದುರ್ಗಾ ಮಾತೆಯ ಒಂದು ಸಂಕೇತವನ್ನ ಹೇಳ್ತಾರೆ. ಯಾಕಂತಂದ್ರೆ ದುರ್ಗಾ ದೇವಿ ಸಾಮಾನ್ಯವಾಗಿ ಒಂದು ಹುಲಿಯ ಮೇಲೆ ಕೂತು ಅಷ್ಟೊಂದು ಶಕ್ತಿಶಾಲಿಯಾಗಿರತಕ್ಕಂತಹ ಒಂದು ದೇವರಾಗಿದ್ದಾರೆ. ಅಷ್ಟೇ ಶಕ್ತಿ ಈ ಒಂದು ಆಜ್ಞಾ ಚಕ್ರಕ್ಕೆ ಇದೆ ಅಂತ ಹೇಳತಕ್ಕಂಥದ್ದು. ಇಲ್ಲಿ ಓಂ ಅಂತ ಹೇಳತಕ್ಕಂಥ ಬೀಜ ಮಂತ್ರವನ್ನ ನಾವು ಧ್ಯಾನ ಮಾಡುವಾಗ ಬಳಸತಕ್ಕಂಥದ್ದು. ಈ ಆಜ್ಞಾ ಚಕ್ರ ಬ್ಯಾಲೆನ್ಸ್ ಇರುವವರಿಗೆ ಆಧ್ಯಾತ್ಮಿಕದಲ್ಲಿ ಹೆಚ್ಚಿನ ಒಂದು ಆಸಕ್ತಿ ಇರುತ್ತದೆ. ಒಳ್ಳೆಯ ಗುಣನಡತೆಯನ್ನ ಹೊಂದಿರುತ್ತಾರೆ. ಒಂದು ವೇಳೆ ಆಜ್ಞಾ ಚಕ್ರ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ಇಲ್ಲಿ ನಮ್ಮ ಮನಸ್ಸು ಚಂಚಲತೆ ಆಗುತ್ತೆ, ಏಕಾಗ್ರತೆ ಇರುವುದಿಲ್ಲ, ಆಧ್ಯಾತ್ಮಿಕದಲ್ಲಿ ನಂಬಿಕೆ ಇರುವುದಿಲ್ಲ, ಒಂಥರ ಕನ್ಫ್ಯೂಷನ್ ಜಾಸ್ತಿ, ಯಾವುದೇ ತೀರ್ಮಾನವನ್ನ ತಗೊಳ್ಳುವಂತ ಶಕ್ತಿ ನಮಗಿರುವುದಿಲ್ಲ. ನಾವು ಜೀವನದಲ್ಲಿ ಏನು ಮಾಡಿಲ್ಲ ಅಂತ ಹೇಳತಕ್ಕಂಥ ಒಂದು ಭಾವನೆ. ಕೆಲಸ ಮಾಡ್ತಾ ಇರ್ತಾರೆ, ದುಡಿತಾ ಇರ್ತಾರೆ, ಮನೆನೂ ಕಟ್ಟಿರ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೂ ನನ್ನ ಜೀವನದಲ್ಲಿ ಏನು ಮಾಡಿಲ್ಲಲ್ಲ ಅಂತ ಹೇಳತಕ್ಕಂಥ ಒಂದು ಭಾವನೆ. ಇದು ಯಾಕಂತಂದ್ರೆ ಈ ಒಂದು ನಮ್ಮ ಆಜ್ಞಾ ಚಕ್ರ ಬ್ಯಾಲೆನ್ಸ್ ಇಲ್ಲದ ಕಾರಣ. ಮತ್ತೆ ಇವರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ, ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರುದು. ನಾನು ಆಗ್ಲೇ ಹೇಳಿದ್ನಲ್ಲ, ಸಂತೋಷವನ್ನ ಹುಡುಕೋ ಬದಲಿಗೆ ನಾವು ದುಃಖವನ್ನ ಹುಡ್ಕೊಂಡು ಹೋಗ್ತೇವೆ ಅಂತ ಹೇಳ್ಕೊಂಡು, ಹಾಗೇನೆ ಇಲ್ಲಿ ಬೇಕಾದಷ್ಟು ನಾವು ಪಾಸಿಟಿವ್ ಅಥವಾ ಒಳ್ಳೆಯದನ್ನ ಕಾಣಬಹುದು, ಥಾಟ್ಸ್ ಒಳ್ಳೆಯ ಆಲೋಚನೆಯನ್ನ ಮಾಡಬಹುದು, ಆದ್ರೆ ಮಾಡಲ್ಲ. ಈ ಚಕ್ರದ ಒಂದು ಇಂಬ್ಯಾಲೆನ್ಸ್ ಆದಾಗ ಥಾಟ್ಸ್ ಹೆಚ್ಚಾಗಿ ನೆಗೆಟಿವ್ ಥಾಟ್ಸೇ ನಮ್ಮಲ್ಲಿ ಬರ್ತಾ ಇರ್ತದೆ. ತಲೆನೋವು, ಅರ್ಧ ತಲೆನೋವು, ಮೈಗ್ರೇನ್, ಮತ್ತೆ ಒಂದು ಕಡೆ ಕೂರದೇ ಇರತಕ್ಕಂಥದ್ದು. ಅಂದ್ರೆ ಚಂಚಲತೆ ಅಂತ ಬಂತಲ್ಲ, ಒಂದು ಕಡೆ ಕೂರುದಿಲ್ಲ, ಎಲ್ಲಿ ಕೂತ್ರು ಸಮಾಧಾನ ಇರಲ್ಲ. ಇದೆಲ್ಲವೂ ಸಹ ಈ ಒಂದು ಆಜ್ಞಾ ಚಕ್ರ ಇಂಬ್ಯಾಲೆನ್ಸ್ ಆದಾಗ ಆಗುತ್ತೆ. ಈ ಚಕ್ರ ಸರಿಯಾಗಿದ್ದರೆ ನಾವು 3ನೇ ಕಣ್ಣು, ಥರ್ಡ್ ಐ ಓಪನ್ ಆಯ್ತು ಅಂತ ಹೇಳ್ತಾರಲ್ಲ, ಇದರಿಂದ ನಮ್ಮ ದೂರದೃಷ್ಟಿ ಏನಿದೆ. ಯಾಕಂತಂದ್ರೆ ಯೋಗಿಗಳಿಗೆ ಇದು ಬಹಳವಾಗಿ ಸೀಮಿತವಾದಂಥದ್ದು. ಹೆಚ್ಚು ಧ್ಯಾನವನ್ನ ಮಾಡಿ ಈ ಒಂದು ಆಜ್ಞಾ ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೊಂಡವರೇ ನಮ್ಮ ಈ ಅಂಥದ್ದು ಕಾಲಜ್ಞಾನವಂತೆಲ್ಲ ಬರೆಯತಕ್ಕಂಥವ್ರು, ಮುಂದೆ ಏನಾಗ್ತದೆ ಅಂತ ಹೇಳತಕ್ಕಂಥದನ್ನ ಬರೆಯತಕ್ಕಂಥವ್ರು ಇವರು. ಆದ್ದರಿಂದ ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ ಕಂಪ್ಲೀಟ್ ಆಗಿದ್ದು ಆಕ್ಟಿವೇಟ್ ಆಗಿ ಈ ಒಂದು ವ್ಯಕ್ತಿತ್ವವನ್ನ ಹೊಂದಿರ್ತಾರೆ. ಕೊನೆಯದಾಗಿ 7ನೆಯ ಚಕ್ರ ಸಹಸ್ರಾರ ಚಕ್ರ. ಸಹಸ್ರಾರ ಅಂದ್ರೆ 1000ಕ್ಕೂ ಮೀರಿದ್ದು, ಸಾವಿರ ಚಕ್ರಗಳು. ಯಾಕಂತಂದ್ರೆ ಇದು ನಮಗೆ ಲೆಕ್ಕಕ್ಕೆ ಸಿಗದಷ್ಟು ಒಂದು ಚಕ್ರಗಳನ್ನ ಹೊಂದಿರತಕ್ಕಂಥದ್ದು. ಇದು ತುಂಬಾ ಬ್ಯಾಲೆನ್ಸ್ ಇದ್ರೆ ಆವಾಗ ಮಾನವ ದೇವಮಾನವರಾಗ್ತಾರೆ. ಕೇವಲ ಮಾನವರು ಮಾತ್ರ ಅಲ್ಲ, ಈ ಮಾನವರು ದೇವಮಾನವರಾಗ್ತಾರೆ. ಈ ಒಂದು ಶಕ್ತಿಯನ್ನು ಸಹ ಹೊಂದಿರುತ್ತಾರೆ. ಇಲ್ಲಿ ನಾವು ಇಡಾ ಪಿಂಗಳ ಅಂತ ಏನ್ ಹೇಳ್ತೇವಲ್ಲ, ಹಾಗೇನೆ ಇದು ಬ್ರಹ್ಮನಾಡಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಇದರ ಬಣ್ಣ ನೇರಳೆ ಬಣ್ಣ ಆಗಿರುತ್ತದೆ.
ಇಲ್ಲಿ ತತ್ವ ಬ್ರಹ್ಮ ತತ್ವನೇ ಆಗಿರುತ್ತೆ. ದಳ 1000 ಅಂದ್ರೆ 10, 12 ಅಲ್ಲ, ಎಲ್ಲ ಸಾವಿರಾರು ಅಂಗಾಂಗಗಳಿಗೆ, ನರನಾಡಿಗಳಿಗೆ ಎಲ್ಲದಕ್ಕೂ ಸಹ ನಮ್ಮ ಶಕ್ತಿಯನ್ನ ಕೊಡತಕ್ಕಂತ ಒಂದು ಚಕ್ರ ಈ ಸಹಸ್ರಾರ. ಜೊತೆಗೆ ಇಲ್ಲಿ ದೇವತೆ ಅಂತ ಬಂದಾಗ ರಾಹು ಮತ್ತೆ ಕೇತು ಎಲ್ರಿಗೂ ಗೊತ್ತಿದೆ. ಜಾತಕದಲ್ಲಿ ಬರೀತಾರಲ್ಲ, ರಾಹು ಆಕ್ಟಿವ್ ಇದ್ದಾರೆ, ಪವರ್ಫುಲ್ ಇದ್ದಾರೆ ಅಂತ. ರಾಹು ಪವರ್ಫುಲ್ ಇದ್ದಾಗ ಸಾಕಷ್ಟು ತೊಂದರೆಗಳು ಬರ್ತವೆ. ಸೊ ಹಾಗೆ ಕೇತು ಇದ್ದಾಗಲೂ ಸಹ ಸಾಕಷ್ಟು ಕಾಯಿಲೆಗಳು ಬರ್ತವೆ. ಆದ್ರಿಂದ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಆಜ್ಞಾ ಚಕ್ರದಲ್ಲಿರುವ ಸಮಸ್ಯೆಗಳೇ ಸಾಮಾನ್ಯವಾಗಿ ಸಹಸ್ರಾರ ಚಕ್ರದಲ್ಲೂ ಬರತಕ್ಕಂಥದ್ದು. ಇಲ್ಲಿ ಇವರಿಗೆ ದೇವರ ಮೇಲೆ ನಂಬಿಕೆ ಇರುವುದಿಲ್ಲ. ಲಾಭ ಇರುವವರನ್ನು ಮಾತ್ರ ನಂಬ್ತಾರೆ. ನಿಮ್ಮೊಟ್ಟಿಗೆ ಏನಾದ್ರೂ ಚೆನ್ನಾಗಿ ಮಾತಾಡ್ಬೇಕಂದ್ರೆ, ನಾನು ಇವರೊಟ್ಟಿಗೆ ಮಾತಾಡಿದ್ರೆ ಅಥವಾ ಇವರೊಟ್ಟಿಗೆ ಇದ್ರೆ ನನಗೆ ಏನಾದ್ರು ಲಾಭ ಇದೆಯಾ, ಅದನ್ನ ಕ್ಯಾಲ್ಕುಲೇಷನ್ ಮಾಡತಕ್ಕಂಥ ಒಂದು ವ್ಯಕ್ತಿತ್ವವನ್ನ ಹೊಂದಿರ್ತಾರೆ. ಶಾಂತಿ ಸಮಾಧಾನ ಅಂತ ಹೇಳತಕ್ಕಂಥದ್ದು ಇಲ್ವೇ ಇಲ್ಲ. ಯಾಕಂದ್ರೆ ಯಾವಾಗ ನಾವು ಲಾಭವನ್ನ ಹುಡ್ಕೊಂಡು ಹೋಗ್ತೇವೆ ಅಲ್ಲಿ ನಿಜವಾಗ್ಲೂ ಯಾರಿಗೂ ಶಾಂತಿ ಸಮಾಧಾನ ಇರುವುದಿಲ್ಲ. ಮತ್ತೆ BP, ಶುಗರ್ ಆಗ್ಲಿ, ಟೆನ್ಷನ್, ಇದು ಯಾವಾಗ್ಲೂ ಇವರೊಟ್ಟಿಗೆ ಇರ್ತದೆ. ಈ ಒಂದು ಸಹಸ್ರಾರ ಸ್ಥಿತಿ ಬ್ಯಾಲೆನ್ಸ್ ಅಲ್ಲಿ ಇದ್ರೆ ಶರೀರದ 80 ಬಿಲಿಯನ್ ನಾಡಿಗಳನ್ನು ಕಂಟ್ರೋಲ್ ಮಾಡುತ್ತೆ ಈ ಸಹಸ್ರಾರ ಚಕ್ರ. 60 ಟ್ರಿಲಿಯನ್ ಜೀವಕೋಶಗಳನ್ನ ಆಕ್ಟಿವೇಟ್ ಮಾಡ್ತದೆ. ಇಡೀ ನಮ್ಮ ದೇಹದಲ್ಲಿರ್ತಕ್ಕಂತಹ ಎಲ್ಲ ನರನಾಡಿಗಳನ್ನ, ಜೊತೆಗೆ ನಮ್ಮ ಸೆಲ್ಸ್ ಏನಿದೆಲ್ಲ, ಈ ಎಲ್ಲ ಸೆಲ್ಸ್ಗಳನ್ನ ಆಕ್ಟಿವೇಟ್ ಮಾಡತಕ್ಕಂಥದ್ದು ನಮ್ಮ ಸಹಸ್ರಾರ ಚಕ್ರ. ನಮ್ಮ ಹಾಗೂ ಬ್ರಹ್ಮಾಂಡದ ಸಂಕಲ್ಪ ಒಂದೇ ಇದ್ದರೆ ಎಲ್ಲವೂ ಯಶಸ್ವಿಯಾಗಿರ್ತದೆ. ನಾವು ಸಾಮಾನ್ಯವಾಗಿ ಹೇಳ್ತೇವಲ್ಲ, ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ, ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯು ಹೇಳಿ ಅಂತ ಹೇಳ್ಕೊಂಡು ಎಲ್ಲ ಒಂದು ಕಾರ್ಯವನ್ನ ಮಾಡುವ ಮೊದಲು ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಹೊರಗೆ ಹೋಗ್ಬಿಟ್ಟು 2 ಕೈಗಳನ್ನ ಎತ್ತಿ, ಅಂದ್ರೆ ಜೀಸಸ್ ಕ್ರೈಸ್ಟ್ ಎತ್ತುತ್ತಾರಲ್ಲ ಹಾಗೆ ಎತ್ತಿ ಆಕಾಶವನ್ನ ನೋಡಿ ಫಸ್ಟ್ ನಾವು ಬ್ರಹ್ಮಾಂಡಕ್ಕೆ ಧನ್ಯವಾದ ಹೇಳಿದ್ರೆ ಆ ದಿನದ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಈ ಬ್ರಹ್ಮಾಂಡ ಮತ್ತು ನಮಗಿರಕ್ಕಂತ ನೇರ ಸಂಪರ್ಕ ಈ ಒಂದು ಸಹಸ್ರಾರ ಚಕ್ರದ ಮೂಲಕ ಆಗ್ತದೆ. ಸಹಸ್ರಾರ ಚಕ್ರ ಸ್ಥಿತಿ ಬ್ಯಾಲೆನ್ಸ್ ನಲ್ಲಿ ದೇವರು ಸಮಸ್ಯೆ ಇರುವವರನ್ನ ಮುಟ್ಟಿದ್ರೆ ಸಮಸ್ಯೆ ಸಮಾಧಾನ ಆಗ್ತದೆ. ಆಗ್ಲೇ ಏನ್ ನಾವು ಹೇಳಿದ್ವಲ್ಲ, ಆಜ್ಞಾ ಚಕ್ರದಲ್ಲೂ ಹಾಗೆ ಆಗ್ತದೆ ಅಂತ. ಅದೇ ರೀತಿಯಲ್ಲಿ ಏನು ನಮ್ಮ ಸಹಸ್ರಾರ ಚಕ್ರ ತುಂಬಾ ಬ್ಯಾಲೆನ್ಸ್ ಆಗಿದೆ, ಪವರ್ ಇದೆ ಅಂತ ಹೇಳಿದಾಗ ಸಮಸ್ಯೆ ಇದ್ದವರನ್ನ ನಾವು ಮುಟ್ಟಿದ್ರೆ ಅವರಿಗೂ ಸಹ ಸಮಾಧಾನ ಆಗುತ್ತೆ, ಧನ್ಯತಾ ಭಾವನೆ ಸಹ ಇರ್ತದೆ. ಮತ್ತೆ ಏನೋ ಒಂದು ಇಡೀ ವರ್ಷ ಯಾವಾಗಲೂ ಏನಾದ್ರೊಂದು ಮಾಡಬೇಕೆಂದು ಇಲ್ಲ, ನಾವು ಸುಮ್ಮನೆ ಕೂತಿದ್ರು ಸಹ ಸಹಸ್ರಾರ ಚಕ್ರ ನಮ್ದು ಬ್ಯಾಲೆನ್ಸ್ ಅಲ್ಲಿ ಇದೆ ಅಂತ ಹೇಳಿದಾಗ ನಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಆಗುತ್ತೆ. ಅಂದ್ರೆ ಒಳ್ಳೆಯ ಸಂಕಲ್ಪವನ್ನ ಇಟ್ಟುಕೊಂಡು ಮಾಡಿದಾಗ ಅದು ಯಶಸ್ವಿಗೊಳ್ಳುತ್ತದೆ ಅಂತ. ಇನ್ನೊಂದೇನು ಅಂತಂದ್ರೆ, ಇದು ಇಷ್ಟು ಚಕ್ರದ ಬಗ್ಗೆ ಆಯ್ತು. ನಾವು ಇದನ್ನ ಈಗ ಈ ಚಕ್ರಗಳನ್ನ ದಿನಾ ಬ್ಯಾಲೆನ್ಸ್ ಮಾಡ್ಬೇಕಾ ಅಥವಾ ಚಕ್ರ ಜ್ಞಾನವನ್ನ ಡೈಲಿ ಮಾಡ್ಬೇಕಾ? ಇಲ್ಲ, ಇದನ್ನ ದಿನಾಗ್ಲೂ ಮಾಡತಕ್ಕಂತ ಅವಶ್ಯಕತೆ ಇಲ್ಲ. ಆದರೆ 1 ವರ್ಷದಲ್ಲಿ 1 ಅಥವಾ 2 ಬಾರಿ ಅಥವಾ 3 ತಿಂಗಳಿಗೊಮ್ಮೆ ಮಾಡ್ಕೊಂಡ್ರೆ ನಮ್ಮ ಚಕ್ರಗಳೆಲ್ಲವನ್ನ ನಾವು ಬ್ಯಾಲೆನ್ಸ್ ಆಗಿ ಇಟ್ಕೋಬಹುದು. ಒಂದು ವೇಳೆ ನಮಗೆ ಈಗ ನಾನು ಏನೇನು ಹೇಳಿದೆ ನಮ್ಮ ಕ್ವಾಲಿಟೀಸ್, ಇದರಲ್ಲಿ ಏನಾದ್ರೂ ನಮಗೆ ತೊಂದರೆ ಬಂದಾಗ ಆಗ ನಮಗೆ ಗೊತ್ತಿರಬೇಕು, ಅಂದ್ರೆ ಈ ತೊಂದರೆ ಬಂದಿದ್ದು ಈ ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳತಕ್ಕಂಥದ್ದು. ಆವಾಗ ನಾವು ಎಲ್ಲ ಚಕ್ರ ಧ್ಯಾನವನ್ನು ಮಾಡುವ ಅಗತ್ಯ ಇಲ್ಲ. ಯಾವ ಚಕ್ರದಲ್ಲಿ ನಮಗೆ ಸಮಸ್ಯೆ ಅಂತ ಕಂಡು ಬಂದಿದೆ ಆ ಚಕ್ರವನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ನಾವು ಧ್ಯಾನವನ್ನ ಮಾಡಿ ಅದನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು. ಒಂದು ವೇಳೆ ಯಾವುದಾದ್ರೂ ಸಮಸ್ಯೆ ಇದ್ದಾಗ ಮಾತ್ರ ಚಕ್ರ ಧ್ಯಾನ ಮಾಡ್ಬೇಕಂತ ಕೆಲವರು ಕೇಳ್ತಾರೆ. ಇಲ್ಲ, ಯಾಕಂತಂದ್ರೆ ಸಂದರ್ಭಾನುಸಾರ ನಮ್ಮ ಕೆಲಸದ ಒತ್ತಡ, ನಮ್ಮ ಮನಸ್ಸು ಪರಿವರ್ತನೆ, ನಾವು ಮಿಂಗಲಾಗತಕ್ಕಂತ ಜನರು, ಸಜ್ಜನ ಸಾಂಗತ್ಯ ಅಂತದೆಲ್ಲ ಹೇಳ್ತೇವಲ್ಲ, ಅಥವಾ ಧ್ಯಾನ ಮಾಡತಕ್ಕಂಥದ್ದು, ಇಂಥದೆಲ್ಲ ಕಂಟಿನ್ಯೂಸ್ ಆಗಿದ್ದಾಗ ನಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಆದ್ರೆ ಕೆಲವೊಮ್ಮೆ ನಮಗೆ ಈ ತರ ಎಲ್ಲ ಪ್ರಾಬ್ಲಮ್ ಬಂದಾಗ ನಮ್ಮ ಚಕ್ರಗಳು ಸಹ ಇಂಬ್ಯಾಲೆನ್ಸ್ ಆಗ್ತದೆ. ಆದ ಕಾರಣ ಒಂದು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ನಾವೆಲ್ಲ ಚಕ್ರವನ್ನ ಚಕ್ರ ಧ್ಯಾನ ಮಾಡ್ಕೊಂಡ್ರೆ ಇದು ಬಹಳ ಬಹಳ ಮುಖ್ಯ. 1 ದಿನ ಅಲ್ಲ, ಒಂದು 3 ದಿನ ಅಥವಾ 1 ವಾರ ಇದನ್ನು ಮಾಡ್ಕೊಂಡು
ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಒಂದು ವೇಳೆ ಯಾವುದಾದ್ರೂ ಸಮಸ್ಯೆ ಕಂಡು ಬಂದಲ್ಲಿ ಆ ಚಕ್ರವನ್ನ ಗುರುತಿಸ್ಬಿಟ್ಟು ಆ ಚಕ್ರ ಧ್ಯಾನವನ್ನ ಮಾಡಿಕೊಂಡು ಆ ಚಕ್ರವನ್ನ ನಾವು ಮಾತ್ರ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಬಹಳ ಬಹಳ ಉತ್ತಮ. ಟೈಮ್ ಆಯ್ತು ಅಂತ ಅಂದ್ಕೊಂಡಿದ್ದೇನೆ, ಗೊತ್ತಿಲ್ಲ ಜಾಸ್ತಿ ಟೈಮ್ ತಗೊಳ್ಳೋಣ ಅಂತ. ಸೊ ಇದಿಷ್ಟು ಚಕ್ರ ಧ್ಯಾನಕ್ಕೆ ಸಂಬಂಧಪಟ್ಟಿದ್ದು. ನಾಳೆ ಚಕ್ರ ಧ್ಯಾನವನ್ನ ಮಾಡಿಸುವಾಗ ತಮಗೆ ನಿಜವಾಗ್ಲೂ ಇನ್ನೊಂದೇನು ಅಂತಂದ್ರೆ, ನನಗೆ ಇದನ್ನ ಟ್ರೈನಿಂಗ್ ತಗೊಳ್ತಾ ಬಂದಾಗ ನನ್ನ ಕೆಲವು ಹಿಂದಿನ ಪರ್ಸನಾಲಿಟಿ ಏನಿತ್ತಲ್ಲ ಅದೆಲ್ಲ ನನಗೆ ಇದಕ್ಕೆ ಇದಾಗಿತ್ತು ಅಂತ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ನಮಗೆ. ನಮ್ಮ ಪರ್ಸನಾಲಿಟಿ ಹೀಗಿತ್ತು ಅಂತ ಹೇಳಿದಾಗ ಈ ಚಕ್ರದಲ್ಲಿ ನನಗೆ ಪ್ರಾಬ್ಲಮ್ ಇತ್ತು, ಈ ಚಕ್ರದಿಂದ ನನಗೆ ಈ ತರದ ಒಂದು ಮನಸ್ಸಿತ್ತು, ಈ ತರದ ಥಾಟ್ ಇತ್ತು, ಈ ತರದ ಅನಾರೋಗ್ಯ ಇತ್ತು ಅಂತ ಕ್ಲಿಯರ್ ಆಗಿ ಎಲ್ರಿಗೂ ಗೊತ್ತಾಗುತ್ತೆ. ಆದ್ರೆ ನಾವು ಅದರಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು. ಒಂದು ಕಾಯಿಲೆ ಬಂದ ತಕ್ಷಣ ನಮ್ಮಲ್ಲಿ ಇರತಕ್ಕಂಥದ್ದು ಡಾಕ್ಟರ್ ಹತ್ರ ಓಡತಕ್ಕಂಥದ್ದು, ಹೋಗಿ ಟೆಸ್ಟ್ ಮಾಡಿಸ್ತಕ್ಕಂಥದ್ದು. ಅದರ ಬದಲಿಗೆ ನಾವೆಲ್ಲವೂ ಈ ವೇದಿಕೆಗೆ ಬಂದಿದ್ದೇವೆ. ನಮ್ದು ಒಂದೇ ಒಂದು ಗುರಿ, ನಾವು ಎಲೋಪತಿಗೆ ಹೋಗ್ಬಾರ್ದು, ಮೆಡಿಸಿನ್ ಅನ್ನ ತಗೋಬಾರ್ದು, ಕೆಮಿಕಲ್ ಅನ್ನ ನಮ್ಮ ದೇಹಕ್ಕೆ ತಗೋಬಾರ್ದು ಅಂತ ಹೇಳತಕ್ಕಂಥದ್ದು. ಸ್ವಲ್ಪ ಸಮಾಧಾನವಾಗಿ ಕೂತು ನಮ್ಮ ಸಮಸ್ಯೆ ಏನಾಗಿದೆ ಜೊತೆಗೆ ಇದನ್ನ ತಿಳ್ಕೊಂಡ್ರೆ ನಾವು ಆ ಚಕ್ರ ಧ್ಯಾನದ ಮುಖಾಂತರ ಬ್ಯಾಲೆನ್ಸ್ ಅನ್ನ ಮಾಡ್ಕೊಂಡ್ರೆ ಯಾವ ಔಷಧಿನೂ ಬೇಡ, ಯಾವ ಡಾಕ್ಟರ್ ಹತ್ರನೂ ಹೋಗೋ ಅವಶ್ಯಕತೆ ಇಲ್ಲ. ನಾವೇ ನಮ್ಮ ಆರೋಗ್ಯನ ಕಾಪಾಡಬಹುದು. ಜೊತೆಗೆ ಸುಮಾರು ಜನ ಈಗ ನಮ್ಮ ಗುರುಗಳಿಂದ ಹಿಡಿದು ತುಂಬಾ ಜನ ಮುದ್ರ ಆಗ್ಲಿ ಅಥವಾ ಅಕ್ಯುಪ್ರೆಷರ್ ಅನ್ನ ಸಹ ತುಂಬಾ ಜನ ಕಲ್ತ್ಕೊಂಡಿದ್ದಾರ. ಇದೆಲ್ಲವೂ ಸಹ ಒಂದಕ್ಕೊಂದು ಧ್ಯಾನದ ಮುಖಾಂತರ ನಾವು ಬ್ಯಾಲೆನ್ಸ್ ಅನ್ನ ಮಾಡಿಕೊಳ್ಳೋದರ ಜೊತೆಗೆ ಮುದ್ರೆಯಲ್ಲಿ ಕೂತ್ಕೊಳ್ಳತಕ್ಕಂಥದ್ದು, ಅಕ್ಯುಪ್ರೆಷರ್ ಅನ್ನ ಮಾಡಿ ನಮ್ಮ ಬ್ಲಾಕ್ ಇರತಕ್ಕಂಥ ಪಾಯಿಂಟ್ ಅನ್ನ ರಿಲೀಸ್ ಮಾಡತಕ್ಕಂಥದ್ದನ್ನ ಮಾಡ್ಕೊಂಡ್ರೆ ನಮಗೆ ನಾವೇ ಡಾಕ್ಟರ್ ಆಗಿ ಒಳ್ಳೆಯ ಆರೋಗ್ಯವಾಗಿ ಬದುಕಬಹುದು. ಎಲ್ಲರೂ ಸಹ ಇದನ್ನ ನಾವು ಅನುಸರಿಸೋಣ ಅಂತ ಹೇಳತಕ್ಕಂತಹ ಮಾತನ್ನ ಹೇಳ್ತಾ ನನ್ನ ಈ ಒಂದು ಸ್ವಾಧ್ಯಾಯಕ್ಕೆ ವಿರಾಮವನ್ನ ಹೇಳ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.